ಈ ರಂಗೋತ್ಸವದ ಕೊನೆಯ ನಾಟಕ ಮೋದಾಳಿ. ರಚನೆ ಪಿ ಚಂದ್ರಿಕಾ, ನಿರ್ದೇಶನ ರಜನಿ ಗರುಡ್, ಪ್ರಸ್ತುತಿ JSS B.Ed ಮಹಾವಿದ್ಯಾಲಯದ 3ನೇ ಸೆಮ್ಮಿನ ವಿದ್ಯಾರ್ಥಿಗಳು ಹಾಗೂ ಗೊಂಬೆ ಮನೆ ಇವರ ಪ್ರಸ್ತುತಿ. ತಮ್ಮ ಮುಂದೆ ನಾಟಕ ಮೋದಾಳಿ. ದಯವಿಟ್ಟು ಪ್ರೇಕ್ಷಕರಲ್ಲಿ ಪ್ರಾರ್ಥನೆ, ನಾಟಕಕ್ಕೆ ವ್ಯತ್ಯಯವಾಗದಂತೆ ತಮ್ಮ ಜಂಗಮವಾಣಿಗಳನ್ನು ಶಾಂತಗೊಳಿಸಿ ಇಲ್ಲವೇ ಆಫ್ ಮಾಡಿ ಎಂದು ತಮ್ಮಲ್ಲಿ ಹೇಳ್ತಾ, ಈಗ ನಾಟಕ ತಮ್ಮ ಮುಂದೆ ಮೋದಾಳಿ. ನಾವು ಬರಿಗೈಯವರು ಬಂದು ನಿಂತೆವು ಇಲ್ಲಿ, ನಾವು ಬರಿಗೈಯವರು ಬಂದು ನಿಂತೆವು ಇಲ್ಲಿ. ಕ್ಷಣದ ಉನ್ಮಾದಕ್ಕೆ ಚಿತ್ತ ಸೋತು, ಕ್ಷಣದ ಉನ್ಮಾದಕ್ಕೆ ಚಿತ್ತ ಸೋತು. ನಮಗಿಹುದು ಕಣ್ಣ ಸುಖ ಬಣ್ಣ ಬಣ್ಣದ ಸಂತೆ, ನಮಗಿಹುದು ಕಣ್ಣ ಸುಖ ಬಣ್ಣ ಬಣ್ಣದ ಸಂತೆ. ಹರಡಿರಲು ಜೀವನದ ವೃಕ್ಷ ಹೂತು, ಹರಡಿರಲು ಜೀವನದ ವೃಕ್ಷ ಹೂತು. ನಾವು ಬರಿಗೈಯವರು ಅದಕ್ಕೆಂದೆ ನಿಟ್ಟುಸಿರು, ನಾವು ಬರಿಗೈಯವರು ಅದಕ್ಕೆಂದೆ ನಿಟ್ಟುಸಿರು. ಕಣ್ಣೀರು ಎದೆಬೇನೆ ಕಣ್ಣೀರು ಎದೆಬೇನೆ ನಮ್ಮವಲ್ಲ, ಕಣ್ಣೀರು ಎದೆಬೇನೆ ನಮ್ಮವಲ್ಲ. ಈ ಜಗವು ನಿಮ್ಮ ಮನೆ, ನೀವಿದರ ಶಿಲ್ಪಿಗಳು, ಈ ಜಗವು ನಿಮ್ಮ ಮನೆ, ನೀವಿದರ ಶಿಲ್ಪಿಗಳು. ನಾವು ಕಾಣುವುದೆಲ್ಲ ನಿಮ್ಮ ಕನಸು, ನಾವು ಕಾಣುವುದೆಲ್ಲ ನಿಮ್ಮ ಕನಸು. ನಿಮ್ಮ ಉಸಿರನು ಹೆಣೆದು ಬಲೆಯೊಂದನೈದಿಹೆವು, ನಿಮ್ಮ ಉಸಿರನು ಹೆಣೆದು ಬಲೆಯೊಂದನೈದಿಹೆವು. ನೀವು ಮರೆತಿಹ ಅರ್ಥ ನಾವು ಕಂಡಂತೆ, ನೀವು ಮರೆತಿಹ ಅರ್ಥ ನಾವು ಕಂಡಂತೆ, ನಾವು ಕಂಡಂತೆ. ನೀವು ಒಡೆಯ ಎಲ್ಲ ನಿಮ್ಮ ಒಡವೆ, ನೀವು ಒಪ್ಪಲು ಸಾಕು ನಮಗೆ ಬೇರಿಲ್ಲ ಗೊಡವೆ. ಕನಸು ತೀರಲು, ಕನಸು ತೀರಲು ನಮ್ಮದೇನು ಕೆಲಸ, ನಮ್ಮದೇನು ಕೆಲಸ. ಕೆಲಸ 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 ನಮ್ಮದೇನು ಕೆಲಸ. ಶಬ್ದಯಕ್ಷರು ನಾವೇ, ನಾವು ಬರಿಗೈಯವರು, ಹೀಗೆ ಹೋಗುವೆವು. ಎಷ್ಟು ಹುಡುಕಿದ್ರು ಒಂದ್ ನಾಟಕ ಸಿಗೋದಲ್ಪ ನಮ್ ಜನ್ಮಕ್ಕೆ. ಬೃಹತ್ ಕಥಾ ಮಂಜರೆ, ಶ್ರೀಮದ್ ರಾಮಾಯಣ, ಮಹಾಭಾರತ, ಮಹಾಭಾರತ, ಮಹಾಭಾರತ. ಗ್ರೀಕ್ ನಾಟಕಗಳು ಪ್ರಜೆಗಳೇ, ಕ್ಯಾಡ್ಮಸ್ ಕುಲದ ಹೊಚ್ಚ ಹೊಸ ಕುಡಿಗಳೇ. ಗ್ರೀಕ್ ನಾಟಕ ಅಂತೆ, ಕನ್ನಡ ನಾಟಕನೇ ಸಿಗ್ತಾ ಇಲ್ಲ ಇಲ್ಲಿ. ನಿನ್ ಗ್ರೀಕ್ ನಾಟಕ ಯಾರು ನೋಡ್ತಾರ? ಶೇಕ್ಸ್ಪಿಯರ್ ನಾಟಕ ಮಾಡೋಣ. ಮರ್ಚೆಂಟ್ ಆಫ್ ವೆನಿಸ್ ನಮ್ ಕಾಲೇಜ್ನಾಗ ಟೆಕ್ಸ್ಟ್ ಇತ್ತದ. ಫ್ರೆಂಚ್ ನಾಟಕಗಳು ಬಹಳ ಚಲೋ ಇರ್ತಾವ. ಜರ್ಮನ್ ಭಾಷೆವು ಬಾಳ ನಾಟಕ ಅದಾವ, ಅವ್ನ್ ಮಾಡಿದ್ರೆ ಹೆಂಗ? ಬೇರೆ ದೇಶದ್ದು ಬೇರೆ ಭಾಷೆದು ಯಾಕೆ ಮಾಡೋದು? ನಮ್ ಭಾಷೆದ ಮಾಡೋಣಲ್ಲ.
ನಮ್ ಕನ್ನಡದಾಗ ಬೇಕಾದಷ್ಟು ನಾಟಕ ಅದಾವು. ನಮ್ ಕಂಪ್ನಿ ನಾಟಕ ಮಾಡಿದ್ರೆ ಹೆಂಗಿರ್ತೈತಿ? ಹೌದೌದು, ಕಂಪ್ನಿ ನಾಟಕನ ಮಾಡೋಣ, ಭಾಳ ಚಲೋ ಇರ್ತಾವ. ನಮ್ಮ ಅಜ್ಜರು ಅದ್ರ ಬಗ್ಗೆ ಭಾಳ ಹೇಳ್ತಾರ. ಕನ್ನಡದ ಆದ್ಯ ನಾಟಕಕಾರರು ಸಕ್ರಿ ಬಾಳಾಚಾರ್ಯರು ಶಾಂತ ಕವಿಗಳ ನಾಟಕ ಮಾಡಿದ್ರೆ ಹೆಂಗಿರ್ತೈತಿ? ಹುಷಾರಣ ಅವ್ರು ಮೊದಲೇ ನಾಟಕ ಮಾಡೋಣ. ಏ ಚುರುಮುರಿ ಶೇಷಗಿರಾಯರ ಶಾಕುಂತಲ ನಾಟಕ ಮಾಡಿದ್ರೆ ಹೆಂಗಿರುತ್ತ? ಬೈಲಾಟಿದ್ದಂಗದಂತದ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಹಳೆ ನಾಟಕ ಯಾರು ನೋಡ್ತಾರ ಕೂಡ. ಹಂಗಾದ್ರ ನಮ್ಮ ಗರುಡ ಸದಾಶಿವರಾಯರ ಪಾದುಕ ಪಟ್ಟಾಭಿಷೇಕ ಮಾಡಬಹುದಲ್ಲ? ಅದು ಬಾಳ್ ಚಲೋ ಇರ್ತದೆ. ಏ ಕಂದಗಲ್ ಹನುಮಂತರಾಯರ ಕುರುಕ್ಷೇತ್ರ ನಾಟಕ ಮಾಡಿದ್ರೆ ಹೆಂಗಿರುತ್ತ? ಇಲ್ಲಿ ಕೇಳಿರ್ಲಿ, ನಾವು ಆಧುನಿಕರು, ಆಧುನಿಕ ನಾಟಕ ಬೇಕು, ಆಧುನಿಕ ಸಂವೇದನೆ ಇರಬೇಕು. ಏನಂತೀರಿ? ಹಂಗಾದ್ರ ನಮ್ಮ ಟಿ.ಪಿ. ಕೈಲಾಸಮ್ಮು ಅಥವಾ ಶ್ರೀರಂಗ ಅವ್ರ ನಾಟಕ ಮಾಡಬಹುದಲ್ಲ? ಅದು ಬಾಳ್ ಚಲೋ ಇರ್ತಾವ. ನಮ್ಮ ಜಿ.ಬಿ. ಜೋಶಿ ಅವ್ರದ್ದು ಕದಡಿದ ನೀರುನು ಬಹಳ ನಾಟಕ ಆಗ್ಯಾವ. ಮನೋಹರ್ ಗ್ರಂಥ ಮಾಲದ್ದು ನಮ್ ಚಂದ್ರಶೇಖರ್ ಕಂಬಾರ ಅವ್ರದ್ದು ಹುಲಿಯ ನೆರಳು ಅಥವಾ ಋಷಶೃಂಗ ಆ ನಾಟಕ ಮಾಡಿದ್ರೆ ಹೆಂಗಿರ್ತೈತಿ? ಎಲ್ಲ ಇಲ್ಲಿಗೆ ನಮ್ಮ ಲಂಕೇಶ್ ಅವರ ನನ್ನ ತಂಗಿಗೊಂದು ಗಂಡು ಕೊಡಿ ನಾಟಕನ ನಾವು ಕಾಲೇಜಲ್ಲಿ ಇದ್ದಾಗ ಮಾಡಿದ್ವಿ. ಅದನ್ನ ಮಾಡಿದ್ರೆ ಹೇಗಿರುತ್ತೆ? ಇವೆಲ್ಲ ಬೇಡ. ಕಾರ್ನಾಡ್ ಅವರ ಯಯಾತಿ ನಾಟಕ ಅದು ಬಹಳ ಚರ್ಚೆಯಾದ ನಾಟಕ. ಈ ಕಾರ್ನಾಡ್ ಅವ್ರದ್ದು ತುಗಲಕ್ ನಾಟಕ ಮಾಡಿದ್ರೆ ಹೆಂಗಿರ್ತೈತಿ? ಕರ್ನಾಟಕದ ಎಲ್ಲಾ ನಾಟಕ ತಂಡಗಳು ಆ ನಾಟಕವನ್ನ ಆಡ್ಯವು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಪ್ರಯೋಗ ಆಗೈತಿ. ಕೆ.ವಿ. ಸುಬ್ಬಣ್ಣ, ಬಿ.ವಿ. ಕಾರಂತ್, ಎಚ್.ಎಸ್. ಶಿವಪ್ರಕಾಶ್, ಎಚ್.ಎಸ್. ವೆಂಕಟೇಶ್ ಮೂರ್ತಿ, ಪ್ರಸನ್ನ, ಕೆ.ವಿ. ಅಕ್ಷರ, ಇನ್ನು ಕನ್ನಡ ನಾಟಕ ಎಷ್ಟು ಬೇಕು? ಏನು ಬೇಡ, ಬರೀ ನಾವು ಗಂಡಸರ ನಾಟಕ ಬರೆಯೋದು, ಗಂಡಸರ ನಿರ್ದೇಶನ ಮಾಡೋದು ಎಲ್ಲ ನೋಡಿ ನೋಡಿ ನಂಗೂ ಸಾಕಾಗಿ ಹೋಗೈತಿ. ಹೌದೌದು, ಸ್ತ್ರೀ ಪ್ರಧಾನ ವಸ್ತುಗಳ ನಾಟಕನ ಮಾಡೋಣ. ಏನಂತೀರಿ? ಹೌದೌದು, ಸ್ತ್ರೀಯರೇ ನಿರ್ದೇಶನ ಮಾಡ್ಬೇಕು. ಏನಂತೀರಿ? ತಡೀರಿ, ಏನ್ ಯುದ್ಧ ಮಾಡೋರ್ತಾರ ಮೈ ಮೇಲೆ ಬರತ್ತಿರಲ್ಲ? ಕತ್ತಿ ಸಿಗ್ಬೇಕಲ್ಲ, ಹುಡುಕದ್ರಾಯ್ತು. ಗದ್ಲ ಯಾಕೆ ಮಾಡ್ತೀರಿ? ತಡೀರಿ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಮೊನ್ನೆ ನಾನು ಮೋದಾಳಿ ಅಂತ ನಾಟಕ ಓದಿದೆ, ಅದು ಬಾಳ್ ಚಲೋ ಐತಿ. ಅದನ್ನ ಮಾಡಿದ್ರೆ ಹೆಂಗ? ಅದನ್ನ ಬರ್ದವ್ರು ಯಾರು? ಅದನ್ನ ಬರ್ದವರು ಪಿ. ಚಂದ್ರಿಕಾಂತ ಒಬ್ರು ಕನ್ನಡದ ಕವಿಯತ್ರಿ ಅದಾರ, ಅವ್ರು ಬರ್ದವ್ರ ಅದನ್ನ. ಮೋದಾಳಿ ಅಂದ್ರ ಒಬ್ಬ ಹೆಣ್ಮಗಳು. ಮೋದಾಳಿ ನಾಟಕನ ನಾನು ಓದೇನಿ. ಶಿವಕೋಟ್ಯಾಚಾರ್ಯರ ಒಡ್ಡಾರಾಧನೆಯಲ್ಲಿನ ಒಂದು ಉಪಕಥೆ ಅದು. ಹೌದು, ಒಡ್ಡಾರಾಧನೆಯಲ್ಲಿನ ಒಂದೆರಡು ಕಥೆಗಳು ನಾಟಕನೂ ಆಗ್ಯಾವ. ಒಡ್ಡಾರಾಧನೆಯೊಳಗ ಬಾಳ್ ಚೊಲೋ ಚೊಲೋ ಕಥೆಗಳಿದಾವ. ಇಲ್ಲಿಯವರೆಗೂ ಜೈನ ಕಥಾ ಪರಂಪರೆ ನಾಟಕಗಳು ಬಹಳ ಕಡಿಮೆ ಆಗ್ಯಾವ. ನೋಡ್ರಿ, ಈ ನಾಟಕ ಮಾತ್ರ ಹೆಣ್ಮಕ್ಳ ನಿರ್ದೇಶನ ಮಾಡ್ಬೇಕು. ಏನಂತೀರಿ? ಇದಕ್ಕೂ ಒಂದು ವ್ಯವಸ್ಥೆ ಮಾಡೋಣ. ಏನಂತೀರಪ್ಪ? ಹೊಸ ಕಥೆ, ಹೊಸ ನಾಟಕ. ಹಾಂಗಿದ್ರ ತಡ ಯಾಕ? ನಡೀರಿ ಮತ್ತ ಎಲ್ರು ನಾಟಕಕ್ಕೆ ಸಿದ್ಧರಾಗೋಣ್ರಿ. ಅತಿಶಾಂತ ಅರಹಂತ, ಅತಿಶಾಂತ ಅರಹಂತ, ಅತಿಶಾಂತ. ಲೋಕದ ತೊಟ್ಟಿಲಲ್ಲಿ ಆಶಯ ಶಿಶುವನ್ನಿರಿಸಿ, ಲೋಕದ ತೊಟ್ಟಿಲಲ್ಲಿ ಆಶಯ ಶಿಶುವನ್ನಿರಿಸಿ, ತುಗಲು ಮಾಯೆಯು ಅರಿಹಂತ, ತುಗಲು ಮಾಯೆಯು ಅರಿಹಂತ. ವಸುದೆಗೀಶ ಜಿನ ಸ್ವಾಮಿ ನೋಟಕ್ಕೆ, ವಸುದೆಗೀಶ ಜಿನ ಸ್ವಾಮಿ ನೋಟಕ್ಕೆ, ಶಿಶು ಮಾಯವಾಯಿತು ಅತಿಶಾಂತ ಅರಹಂತ, ಅತಿಶಾಂತ ಅರಹಂತ, ಅತಿಶಾಂತ. ಒಂದು ನೆರೆಯ ಕೂದಲು ಭೋಗ ಮುಕ್ತವಾಗಲು. ಆಹಾ, ಒಂದು ನೆರೆಯ ಕೂದಲು ಭೋಗ ಮುಕ್ತವಾಗಲು. ಒಂದು ನೆರೆಯ ಕೂದಲು ಭೋಗ ಮುಕ್ತವಾಗಲು. ಬಂದವ ಕಳೆದುದೆ ಅರಹಂತ, ಬಂದವ ಕಳೆದುದೆ ಅರಹಂತ. ಚಳಿಗೆ ಮಳೆಗೆ ನಡುಗದೆ ನಿಂತ ಧೀರ, ಚಳಿಗೆ ಮಳೆಗೆ ನಡುಗದೆ ನಿಂತ ಧೀರ. ಚಲುವನ ನೋಡಿ ಪಾಡಿ ದಣಿದೆವು
ಅತಿ ಶಾಂತ ಅರಹಂತ ಅತಿ ಶಾಂತ ಅರಹಂತ ಅತಿ ಶಾಂತ ಅರಹಂತ ಅತಿ ಶಾಂತ ಅರಹಂತ ಅತಿ ಶಾಂತ. ಮಹಾರಾಣಿ ಚಂದ್ರಮತಿ ದೇವಿಯವರು ಬರುತ್ತಿದ್ದಾರೆ. ಮೋದಾಳಿ, ಹೇ ಮೋದಾಳಿ, ಈ ದೇಶದ ಮಹಾರಾಣಿ ಚಂದ್ರಮತಿ ದೇವಿಯವರು ನಿನ್ನ ನೋಡ್ಲಿಕ್ಕೆ ಬಂದಿದ್ದಾರೆ. ಯಾರು ಬಂದ್ರೇನು? ನನ್ನ ಪರಿಸ್ಥಿತಿ ಏನು ಬದಲಾಗಲ್ಲ. ಓವಯ್ಯ, ನೋಡಿದ್ರ ಇವ್ರು ಧಿಮಾಕನ್ನ. ಮಹಾರಾಜರು ಬೇಡ ಅಂದ್ರು, ಮಹಾರಾಣಿಯವ್ರು ನಿನ್ನ ನೋಡಕ್ ಬಂದ್ರಲ್ಲ, ಇದೇ ಏನೇ ಅವ್ರಿಗೆ ಕೊಡೋ ಗೌರವ. ಏನು ಮಹಾರಾಣಿ ಮಹಾರಾಜರನ್ನ ಒಪ್ಪಿಸಿ ನನ್ನ ನೋಡಕ್ ಬಂದ್ರ? ಕೇಳಿದ್ರ ಮಹಾರಾಣಿ ಮಾಡಿದ್ದು ವ್ಯಭಿಚಾರ, ಅದನ್ನೇ ಸರಿ ಅಂತ ವಾದ ಮಾಡ್ತಾ ಇದ್ದಾಳೆ. ತುಂಬಿ ಸಭೆಯಲ್ಲಿ ಆ ನಾಗಸೂರನಿಗೆ ತಾನೇ ಸ್ವಂತ ಹೆಂಡತಿ ಅನ್ನೋ ತರ ಹಾಡ್ತಿದ್ಲು. ಇಬ್ಬರು ಗಂಡಂದಿರನ್ನ ಮದುವೆ ಆಗಿ ಕೂಡ ಇನ್ನೊಬ್ಬನ್ನ ಬಯಸಿದ್ಯಲ್ಲ, ನಿನ್ನ ತಾನೇ ನೋಡಕ್ ಬರ್ಬೇಕು. ಇದ್ರಲ್ಲಿ ನನ್ನ ತಪ್ಪೇನಿದೆ? ಮಹಾರಾಜರು ಸೂರ್ಯಮಿತ್ರರಲ್ಲದೆ ಬೇರೆ ಯಾರೇ ಆಗಿದ್ರು ನಿನ್ನ ತಲೆಯನ್ನ ತರೆದು ಬಿಡ್ತಾ ಇದ್ರು. ಜೈನನಾದವನಿಗೆ ಹಿಂಸೆ ಸಲ್ಲದು, ಅದಕ್ಕೆ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದಾರೆ. ಹಿಂಸೆ, ನೋವು, ಕೂಸು ಹುಟ್ಟುವಾಗ ತಾಯಿ ನೋವು ಅನುಭವಿಸಲೇಬೇಕು. ನನ್ನಂತ ಹೆಣ್ಣುಗಳು ಪ್ರೀತಿಯ ಹೊಸ ಜಗತ್ತನ್ನ ಕಟ್ಟಿಕೊಳ್ಳೋಕೆ ಇಷ್ಟು ಆಗದಿದ್ರೆ ಹೇಗೆ? ನಿನ್ನದು ವಿತಂಡವಾದ. ವ್ಯಭಿಚಾರಕ್ಕೆ ಪ್ರೀತಿಯ ಬಣ್ಣ ಹಚ್ಚೋದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಎಲ್ಲರದ್ದು ಅವರದ್ದೇ ಆದ ಮಾತುಗಳಿದ್ದೇ ಇರುತ್ತೆ. ಹಾಗೆ ನನ್ನದು ಕೆಲ ಮಾತುಗಳಿದೆ, ಅದನ್ನು ಕೇಳುವಿರ ಮಹಾರಾಣಿ? ಹೆಣ್ಣಿನ ಧರ್ಮವನ್ನ ಬೋಧಿಸಿ ಕೊನೆಗಾದರೂ ಪಶ್ಚಾತ್ತಾಪದಿಂದ ನಿನ್ನ ಮನಸ್ಸು ಶುದ್ಧಿಯಾಗಲಿ ಎಂದು ತಿಳಿ ಹೇಳಲು ಬಂದೆ. ಕೊನೆಗೆ ನಿನ್ನ ಮಾತುಗಳನ್ನು ಕೇಳಿಯೇ ಹೋಗುತ್ತೇನೆ. ಈ ರಾತ್ರಿ ಕಳೆದ ತಕ್ಷಣ ನಿನ್ನ ತಲೆಗೂದಲನ್ನು ಬೋಳಿಸಿ ವಿರೂಪಗೊಳಿಸಿ ಗಡಿಪಾರು ಮಾಡುತ್ತಾರೆ. ಆಗ ನೀನು ಪಶ್ಚಾತ್ತಾಪದಿಂದ ನಿನ್ನ ಮುಖವನ್ನು ಯಾರಿಗೂ ತೋರಿಸದೆ ಕಾಡು ಮೇಡು ಅಲೆಯಬೇಕಾಗುತ್ತದೆ. ತಪ್ಪು ಮಾಡಿದರೆ ಏನು ಶಿಕ್ಷೆ ಎನ್ನುವುದು ಇಡೀ ರಾಜ್ಯದ ಜನರಿಗೆ ತೋರಿಸಬೇಕಿದೆ. ಅತಿ ಶಾಂತ ಅರಹಂತ ಅತಿ ಶಾಂತ ಅರಹಂತ ಅತಿ ಶಾಂತ ಅರಹಂತ ಅತಿ ಶಾಂತ ಅರಹಂತ. ಮಹಾರಾಜ, ಮಧುವನ್ನಾದರೂ ತೆಗೆದುಕೊಳ್ಳಿ. ಕ್ಷಮಿಸಿ ಮಹಾರಾಜ. ಬಂದು ಬಹಳ ಹೊತ್ತಾಯಿತೆ. ನಿಮಗೆ ನಿನ್ನೆನೇ ತಿಳಿಸಿದ್ದೆವು, ಇವತ್ತು ದಿವ್ಯವಾದ ಮುಹೂರ್ತ ಇದೆ ಅಂತ. ಆ ಕುಲಗೆಟ್ಟ ಮೋದಾಳಿಯನ್ನು ನೋಡಲಿಕ್ಕೆ ನೀವು ಹೋಗೋದು ಬೇಡ ಅಂತ, ಹೋಗೋದೇ ಆದರೆ ನಾಳೆ ಹೋಗಿ ಎಂದು. ಮನ್ನಿಸಿ ಮಹಾರಾಜ, ನಿಮ್ಮ ಮಾತುಗಳನ್ನು ಶಿರಸ್ಸಾವಹಿಸಿ ನಡೆಸಿಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಆದರೆ ಅಷ್ಟು ಅನಾಚಾರಿಯಾದ ಹೆಣ್ಣು ಹೇಗಿರ್ತಾಳೆ ಅನ್ನೋ ಕುತೂಹಲ ನನ್ನದಿತ್ತು.
ಅದಕ್ಕೆ ನೀವು ಬೇಡ ಎಂದರೂ ಅಲ್ಲಿಗೆ ಹೋದೆ. ಆದರೆ ಅಲ್ಲಿಗೆ ಹೋದ ಮೇಲೆ ಅವಳ ಮಾತು ಕೇಳಿ ನನ್ನ ಕೋಪ ನೆತ್ತಿಗೇರಿ ಬೇರೆಲ್ಲ ಮರ್ತು ಹೋಯ್ತು. ಇಬ್ಬರು ಹೆಣ್ಣು ಮಕ್ಕಳ ಮೇಲಾದರೂ ಒಂದು ಗಂಡು ಸಂತಾನ ಆದಿತ್ಯ ಅಂತ ನಾವಿಲ್ಲಿ ಕಾಯ್ತಾ ಇದ್ದೀವಿ. ಅವಳು ಎಂತ ಮಾತುಗಾರ್ತಿ, ಮಾತಿಗ್ ಮಾತು. ನಾವು ಈ ಚಂಪಕಾನಗರದ ಮಹಾರಾಣಿ ಅನ್ನೋದನ್ನು ಲೆಕ್ಕಿಸದೆ ಮಾತಾಡಿದ್ಲು. ದೊರೆ, ಈ ಎಲ್ಲವುದರಿಂದ ನಮ್ಮ ಮನಸ್ಸು ವಿಚಲಿತವಾಗಿ ಹೋಗಿದೆ. ಇವತ್ತು ಯಾವುದಕ್ಕೂ ಮನಸ್ಸಿಲ್ಲವಾಗಿದೆ. ನನ್ನನ್ನು ಕ್ಷಮಿಸಿ ಮಹಾರಾಜ. ಚೆನ್ನಾಗಿದೆ ದೇವಿ. ಅವಳ ಕರ್ಮವನ್ನು ನೀವೇಕೆ ಹೊತ್ತು ತಂದಿದ್ದೀರಿ? ಅದು ಅವಳ ಹಿಂದಿನ ಜನ್ಮದ ಫಲ. ಅದನ್ನು ನೀವು ಸರಿಪಡಿಸಲು ಸಾಧ್ಯವೇ? ಇಂಥ ಸಣ್ಣ ಪುಟ್ಟ ವಿಚಾರಗಳನ್ನು ನೋಡ್ತಾ ಹೋದರೆ ಇಟ್ಟಿರುವಂಥ ದಿವ್ಯ ಮುಹೂರ್ತಕ್ಕೆ ಮತ್ತೆ 12 ವರ್ಷಗಳ ಕಾಲ ಕಾಯಬೇಕಾಗುತ್ತದೆ. ಬಂಡೆದ್ದ ಸಾಮಂತ ರಾಜರಾದ ನಿಮ್ಮ ತಂದೆಯವರ ದುರ್ಗಮವಾದ ಕೋಟೆಯನ್ನು ಭೇದಿಸಿ ನಿಮ್ಮನ್ನು ವಶಪಡಿಸಿಕೊಂಡ್ವಿ. ಉನ್ನತ ರಾಜಮನೆತನದವರು ನಮ್ಮ ಶೌರ್ಯ ಮತ್ತು ಪರಾಕ್ರಮಗಳಿಗೆ ಬೆರಗಾಗಿ ತಮ್ಮ ರಾಜಕುಮಾರಿಯರನ್ನು ಕೊಡಲು ತುದಿಗಾಲಲ್ಲಿ ನಿಂತಿದ್ದರು. ಇದ್ಯಾವುದನ್ನು ಲೆಕ್ಕಿಸದೆ ನಿಮ್ಮನ್ನು ನಮ್ಮ ಪಟ್ಟದ ಮಹಿಷನ್ನಾಗಿ ಮಾಡಿಕೊಂಡೆವು. ಈ ರಾಜಮನೆತನಕ್ಕೆ ಒಬ್ಬ ವಾರಸುದಾರನನ್ನು ಕೊಡಲಿಲ್ಲ ಅಂದ ಮೇಲೆ ಈ ಜನತೆ ನಿಮ್ಮನ್ನು ಹೇಗೆ ಕ್ಷಮಿಸುತ್ತಾರೆ ಹೇಳಿ? ನಿಜ ದೊರೆ, ಸೋತ ನಮ್ಮ ತಂದೆ ನಿಮ್ಮ ಕಾಲನ್ನು ಹಿಡಿದು ಜೀವದಾನ ಕೇಳಿದ್ರು. ಆಗ ನಿಮ್ಮ ಮನಸ್ಸು ಕರಗಲಿಲ್ಲ. ನಿಮ್ಮ ಸೇವಕರಾಗಿ ನೀವು ಹೇಳಿದ್ದನ್ನೆಲ್ಲ ಕೇಳ್ಕೊಂಡಿರ್ತೀವಿ ಅಂದ್ರು. ಆ ಮಾತನ್ನು ನೀವು ಮನ್ನಿಸಲಿಲ್ಲ. ಆಗ ಷೋಡಶಿಯಾದ ನಮ್ಮನ್ನು ನಿಮ್ಮ ಮುಂದೆ ನಿಲ್ಲಿಸಿ ವರಿಸುವಂತೆ ಕೇಳಿದ್ರು. ಆಗ ತಾನೇ ನನ್ನ ತಂದೆಯನ್ನು ನೀವು ಜೀವಂತ ಬಿಟ್ಟಿದ್ದು. ನಿಮ್ಮ ಮಾತಿನ ಅರ್ಥ ಏನು? ನಮ್ಮಂತ ಹೆಣ್ಣುಗಳಿಂದ ರಾಜ್ಯವನ್ನು ಗೆಲ್ಲಲು ಸಾಧ್ಯವಾಗದೆ ಹೋಗಬಹುದು, ಆದರೆ ಜೀವ ಉಳಿಯಬಹುದು ಅಲ್ಲವೇ ಮಹಾರಾಜ? ಮಹಾರಾಣಿ, ಸಾಮಂತನೋ ಮಾಂಡಲಿಕನೋ ಮಹಾರಾಜನೋ ಯಾರೇ ಆಗಲಿ ತನ್ನ ಹೆಂಡತಿ ಎದುರಾಡುವುದನ್ನು ಯಾರು ಸಹಿಸುವುದಿಲ್ಲ. ಇಟ್ಟಿರುವ ಮುಹೂರ್ತ ಜಾರಿ ಹೋಗುವ ಮುನ್ನ ಕಾರ್ಯ ಸಿದ್ಧಿಸಿಕೊಳ್ಳಬೇಕಾಗಿದೆ. ವ್ಯರ್ಥವಾದ ಮಾತುಗಳಿಗೆ ಇದು ಕಾಲವಲ್ಲ. ನಡೆಯಿರಿ. ಮಹಾರಾಜ, ಮಹಾರಾಜ. ಅತಿಶಾಂತ ಅರಹಂತ, ಅತಿಶಾಂತ ಅರಹಂತ, ಅತಿಶಾಂತ. ಗೊತ್ತಾಗ್ಲಿಲ್ಲ ಅಬ್ಬೆ, ಕ್ಷಮಿಸು. ನಂಗೆ ವಯಸ್ಸಾಯ್ತು, ಕಣ್ ಕಾಣಲ್ಲ. ಇನ್ನು ನನ್ನ ಕೂತ್ಗಳು ಹುಟ್ಕೊಡ್ರು. ನಿನ್ಗೇನಾಗೈತಿ ಅಂತ? ಅಬ್ಬೆ, ಮೆಲ್ಲಗ್ ಮಾತಾಡು, ಹೊರಗಿರೋರ್ಗೆ ಕೇಳಿಸಿತ್ತು. ಹೊರಗೆ ಯಾರಿದ್ದಾರೆ? ಅರೆ, ನೋಡೋಕೆ ಒಳ್ಳೆ ಹೂವು ಇದ್ದಂಗಿದ್ಯಾ. ನಿನ್ ಮುಖದಲ್ಲಿ ಯಾಕೆ ಇಷ್ಟು ಗಾಬರಿ? ಯಾರದು? ಅಬ್ಬೆ, ಮೆಲ್ಲಗ್ ಮಾತಾಡು. ನಾನು ಇಲ್ಲಿರೋದು ಗೊತ್ತಾದ್ರೆ ಸಾಕು, ನನ್ನ ಎಳ್ಕೊಂಡು ಹೋಗಿ ನನ್ನ ತಲೆಗೂದ್ಲನ್ನ ಬೋಳಿಸ್ಬಿಡ್ತಾರೆ. ಅಯ್ಯಯ್ಯೋ, ಎಂತ ಕೆಲಸ ಆಗೋಯ್ತಲ್ಲೇ ತಾಯಿ. ನಿನ್ನ ಅಂದವಾದ ಹಣ ಮೇಲೆ ಕುಂಕುಮನ ಕೇಳಿಸ್ತಾರಲ್ಲೇ ತಾಯಿ. ನಿನ್ನ ಚಂದವಾದ ಬಳೆ ನೋಡಿತಾರಲ್ಲೇ ತಾಯಿ. ನಿನ್ನ ಗಂಡ ನನ್ನ ಮೇಲೆ ಅಜವನ ಕಣ್ಬಿತ್ತಲೇ ತಾಯಿ. ಅಬ್ಬೆ, ನಾವು ನಿನ್ ಜೊತೆ ಹಾಡೋನೇನು? ಹಾಡಿ ಮಕ್ಳೇ, ಹಾಡಿ. ಅಯ್ಯೋ, ಸಾಕ್ ನಿಲ್ಸಿ. ನೀವ್ ಅನ್ಕೊಂಡಿರೋ ಹಾಗೆ ನಾನೇನು ವಿಧವೆ ಅಲ್ಲ. ಅಲ್ಲ, ಮತ್ತೆ ನಿನ್ನ ತಲೆ ಕೂದಲನ್ನ ಯಾಕೆ ತೆಗಿತಾರ? ಅಬ್ಬೆ, ಮೊದ್ಲು ಹೊರಗಿರೋರ್ಗೆ ಉತ್ತರ ಹೇಳಿ ಕಳ್ಸು, ಆಮೇಲೆ ಉಳಿದ ಮಾತು. ಸರಿ ಸರಿ, ಅಲ್ಲಿವರೆಗೆ ಇಲ್ಲೇ ಅಡ್ಕೊಂಡಿರು. ಒಬ್ಬೊಬ್ಬರದು ಒಂದೊಂದ್ ಕತೆ. ಯಾರದು? ಅಯ್ಯಪ್ಪ. ಏ ಮುಕ್ಕಿ, ನಿಂತ್ಕೋ. ಏನ್ ನಡ್ಸಿದೀಯ ಅಲ್ಲಿ? ನಿನ್ನ ಸೆರೆಮನೆಗೆ ಹಾಕ್ಬಿಡ್ತೀವಿ ನೋಡು. ಅಯ್ಯಪ್ಪ, ನಿಮ್ ಪಾದಕ ನಾನು ದಿಕ್ಕಿಲ್ದಿರೋಳು. ಇನ್ 2 ಕೂಸ್ಗಳು ಹುಟ್ ಕುರುಡ್ರು. ಅವ್ನ ಇಟ್ಕೊಂಡು ಬೇಡ್ತಾ ತಿಂತಿದ್ದೀನಿ.
ಬಿಟ್ಬಿಡ್ರಯ್ಯ, ಇಲ್ಲಾಂದ್ರೆ ಈ ಗೂಸ್ಗಳು ಅನಾಥ ಆಗ್ತಾವ. ಅಬ್ಬೆ ಏನಾಯ್ತು? ಯಾರು ಬಂದಿರೋರು? ಅಮ್ಮ ಮಗಳು ತುಂಬಾ ನಾಟಕ ಮಾಡ್ತಿರೋ ಆಗಿದೆ. ನಿಮ್ ಚಾಲಕತನ ನಮ್ಮ ಮುಂದೆ ತೋರಿಸ್ಬೇಡಿ. ಒಳಗೆ ಯಾರಿದ್ದಾರೆ ಹೇಳಿ. ಯಾರಿದ್ದಾರೆ? ನೀವ್ ಯಾರನ್ನಾದ್ರೂ ಹುಡುಕ್ತಾ ಇದ್ದೀರಾ? ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ, ಏನು ಗೊತ್ತೇ ಇಲ್ಲ ಅನ್ನೋ ಮಾತಾಡ್ತಾ ಇದೀಯಾ? ಅಯ್ಯ ಇವಳನ್ನ ಬಿಟ್ಬಿಡಿ. ಕಣ್ ಕಾಣಿರೋ ನಮ್ಮನ್ನ ಯಾರು ನೋಡ್ಕೊಳ್ಳೋರಿಲ್ಲ. ನಾವು ಬಡವರು, ನಮ್ಮವ್ರಂತ ನಮಗೆ ಯಾರು ಇಲ್ಲ. ನಮ್ಮನ್ನ ನಾವು ಕಾಪಾಡ್ಕೊಂಡ್ರೆ ಸಾಕು. ಬೇರೆಯವ್ರ ಸುದ್ದಿ ನಮ್ಗೆ ಯಾಕೆ ಹೇಳಿ? ಪಾಪ ನೋಡಿದ್ರೆ ಏನೋ ಗೊತ್ತಿಲ್ಲ ಅನ್ಸುತ್ತೆ, ಬಿಟ್ಬಿಡೋಣ. ನಂಗೂ ಹಂಗೆ ಅನ್ನಿಸ್ತಾ ಇದೆ. ನೋಡ್ ಮುತ್ಕಿ, ಇರ್ಲಿ ಪಾಪ ಅಂತ ಬಿಡ್ತಾ ಇದೀವಿ. ಇದನ್ನೇ ಇಟ್ಕೊಂಡು ಏನಾದ್ರೂ ಮಾಡ್ಬೋದು ಅನ್ಕೊಂಡ್ರೆ ಈ 2 ಕುರುಡು ಹುಡುಗಿಯರ ಸಮೇತ ನಿನ್ನ ಸೆರೆ ಮನೆಗೆ ಹಾಕ್ಬಿಡ್ತೀವಿ. ಅಯ್ಯೋ ಎದುರ್ಸಿರಲ್ಲೋ ಯಪ್ಪ. ಮೊದ್ಲು ವಿಷಯ ಏನಂತ ಹೇಳ್ರಿ, ಆಮೇಲೆ ಸೆರೆಮನೆ ಮಾತು. ಮೋದಾಳಿನ ಹೆಣ್ಣು ರಾಜನ ಮಾತನ್ನು ಧಿಕ್ಕರಿಸಿ ಸೆರೆಮನೆಯಿಂದ ತಪ್ಪಿಸ್ಕೊಂಡ್ ಬಿಟ್ಟಿದ್ದಾಳೆ. ಅವಳೇನಾದ್ರೂ ಈ ಕಡೆ ಬಂದ್ರೆ ನಂಗೆ ಗೊಪ್ಸು. ಮಹಾರಾಜರ ಕಣ್ಣು ತಪ್ಪಿಸಿ ಬಂದಿದ್ದಾಳೆ ಅಂದ್ರೆ ಎಂತ ತಾಟಗಿತ್ತಿ ಅವಳು. ಅವಳೇನಾದ್ರೂ ಸಿಕ್ಕರೆ ನಿಮಗೆ ಬಂದು ಒಪ್ಪಿಸ್ತೀನಯ್ಯ, ಬಿಟ್ಟು ಬಿಡ್ರಿ. ಅಷ್ಟು ಮಾಡು. ಅವಳಿಗಿನ್ನೂ ಗೊತ್ತಿಲ್ಲ. ತಲೆ ಬೋಳ್ಸಿ ಗಡಿಪಾರಿನ ಶಿಕ್ಷೆ ಅನ್ಕೊಂಡಿದ್ದಾಳೆ. ಆದ್ರೆ ಮಹಾರಾಜರು ಕಬ್ಬಿಣದ ಪ್ರತಿಮೆಯನ್ನ ಕಾಯಿಸೋ ಕೇಳಿದ್ದಾರೆ. ಆ ಕಾದು ನಿಗಿಸೋ ಕಬ್ಬಿಣದ ಪ್ರತಿಮೆಯನ್ನ ಹಾಕೊಂಡ ತಕ್ಷಣ ಸೀದೋಗ್ತಾಳೆ. ಏ ಹುಡುಗಿ, ಆ ಮೋದಾಳಿ ನೀನಲ್ಲ ತಾನೆ? ಅದು ನಾನೇ ಅಬ್ಬೆ. ಅಪ್ಪೇನಾ? ಮಹಾತಾಯಿ ಮೊದ್ಲಿನಿಂದ ಹೊರಟೋಗು. ನಿನ್ ಸವಾಸ ಸಾಕು. ಅಬ್ಬೆ ನನ್ನ ನಮ್ಮ ಮನೆಯಿಂದ ಹೊರಗೆ ಕಳಿಸ್ಬೇಡ. ನೀನು ಎಷ್ಟು ತನಕ ಕೇಳಿಸ್ಕೊಂಡಿಯಲ್ಲ ಅವ್ರ ಮಾತುಗಳನ್ನ. ನೆನೆಸ್ಕೊಂಡ್ರೆ ಸಾಕು ಮೈಯೆಲ್ಲ ಜುಮ್ಮನ್ನತ್ತೆ. ಪಾಪ ಅಕ್ಕ ತುಂಬಾ ಕೇಳ್ಕೊತಾ ಇದ್ದಾಳೆ. ಬಿಟ್ಬಿಡಬ್ಬೆ. ಮಕ್ಕಳೇ, ಇವಳು ನೋಡ್ಕೊಂಡ್ ಬಂದಿದ್ ಯಾರು ಗೊತ್ತಾ? ರಾಜ ಭಟರು. ಹೋಗಾಯ್ತಲ್ಲ, ಸ್ವಲ್ಪ ಕರುಣೆ ತೋರ್ಸು. ಹೇಗೂ ಬೆಳಕು ಮುಡಿದ ಕೂಡಲೇ ಹೋಗ್ತೀನಿ ಅಂತ ಹೇಳ್ತಿದ್ದಾಳಲ್ಲ ಅಬ್ಬೆ. ಅದೆಲ್ಲ ಸರಿ, ನೀನ್ಯಾಕೆ ಸೆರೆಮನೆಯಿಂದ ತಪ್ಪಿಸ್ಕೊಂಡ್ ಬಂದಿ ಅಂತ. ಮತ್ತೆ ಕತೆ ಹೇಳಲೇಬೇಕು. ನನಗೆ ಬೇರೆ ದಾರಿನೇ ಇಲ್ಲ. ನಾನು 2 ಗಂಡರ ಹೆಂಡತಿಯಾಗಿದ್ದು ಇನ್ನೊಬ್ಬನನ್ನು ಪ್ರೀತಿಸಿದೆ. ಏನ್ ಹೇಳ್ತಿದ್ಯಾ ನೀನು? ಅತಿಶಾಂತ ಅರಹಂತ, ಅತಿಶಾಂತ ಅರಹಂತ, ಅತಿಶಾಂತ. ಹೋಗಿ ಮಹಾರಾಣಿ. ಮಹಾರಾಣಿ ನಿಲ್ಲಿ, ನಿಮ್ಮೊಂದಿಗೆ ಸ್ವಲ್ಪ ಮಾತಾಡೋದಿದೆ. ಮಹಾರಾಣಿ ಬನ್ನಿ, ನಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳಿ. ನಿನ್ನೆ ನಮಗೆ ಬಿದ್ದ ಅತಿ ಮಧುರವಾದ ಕನಸಿನ ಬಗ್ಗೆ ಹೇಳಬೇಕಿದೆ. ಇಲ್ಲೇ ನಿಂತು ನಿಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳುತ್ತೇವೆ. ಹೇಳಿ ಮಹಾರಾಜ. ಮಹಾರಾಣಿ, ನಿನ್ನೆ ನಿಮ್ಮೊಂದಿಗೆ ತುಂಬಾ ಕಠಿಣವಾಗಿ ನಡೆದುಕೊಂಡೆ. ಅದಕ್ಕೆ ಕ್ಷಮೆ ಇರಲಿ. ಏಕೆಂದರೆ ನಿನ್ನೆ ಆ ನನ್ನ ಮನಸ್ಥಿತಿಗೆ ಹಾಗೆ ನಡೆದುಕೊಳ್ಳದೆ ಬೇರೆ ದಾರಿಯೇ ಇರಲಿಲ್ಲ. ನೀವು ಹೇಗೋ ನಡೆದುಕೊಳ್ಳಲು ಸಮರ್ಥರು ಮಹಾರಾಜ. ನಿಮ್ಮಾಣತೆಯನ್ನು ನಡೆಸುವುದಷ್ಟೇ ನಮ್ಮ ಕರ್ತವ್ಯ. ಮಹಾರಾಣಿ, ನನಗೆ ಬಿದ್ದಿರುವ ಅತಿ ಮಧುರವಾದ ಕನಸಿನ ಬಗ್ಗೆ ಹೇಳಿದರೆ ನಿಮ್ಮ ಈ ಎಲ್ಲ ಕೋಪ ಬೆಂಕಿ ತಗುಲಿದ ಮಂಜಿನ ಬೆಟ್ಟದ ಹಾಗೆ ಕರಗಿ ಹೋಗುತ್ತದೆ. ಮಂಜಿನ ಬೆಟ್ಟಕ್ಕೆ ಬೆಂಕಿಯೇ? ಮಹಾರಾಜರಿಗೆ ಜಯವಾಗಲಿ. ನಮ್ಮ ಏಕಾಂತಕ್ಕೆ ಭಂಗ ತರುವಷ್ಟು ಸೊಕ್ಕೆ ನಿನಗೆ. ಕ್ಷಮಿಸಬೇಕು. ಮಹಾರಾಜರಿಗೆ ಸೆರೆಮನೆಯಿಂದ ತುರ್ತಾದ ಸುದ್ದಿ ಒಂದು ಬಂದಿದೆ. ಆ ಮೋದಾಳಿ ನಿನ್ನೆ ರಾತ್ರಿ ಸೆರೆಮನೆಯಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳಂತೆ. ಏನು? ಮೋದಾಳಿ ತಪ್ಪಿಸ್ಕೊಂಡಿದ್ದಾಳ? ಎಂತ ಅವಮಾನ! ಇದೇನಾದ್ರೂ ನೆರೆ ರಾಜ್ಯಗಳಿಗೆ ಗೊತ್ತಾದ್ರೆ ನಮ್ಮ ಭದ್ರತಾ ವ್ಯವಸ್ಥೆ ಸರಿ ಇಲ್ಲ ಎಂದು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾನೆ ಇರ್ತಾರ. ಛೇ! ನಿನ್ನೆ ಸಂಜೆ ಮಹಾರಾಣಿಯವರು ಸೆರೆಮನೆಗೆ ಬಂದು ಹೋಗುವವರೆಗೂ ಎಲ್ಲ ಸರಿಯಾಗೇ ಇತ್ತು. ಅಂದರೆ ಮಹಾರಾಣಿಯವರ ಮೇಲೆ
ಶಂಕೆ ಕ್ಷಮಿಸಬೇಕು, ನನ್ನ ಮಾತಿನ ಅರ್ಥ ಅದಲ್ಲ. ಮತ್ತಿನ್ನೇನು ನಿನ್ನ ಮಾತಿನ ಅರ್ಥ? ಇಂಥ ಮಾತುಗಳು ತಂದು ನಮ್ಮ ಮುಂದೆ ಹೇಳುವುದಕ್ಕೆ ನಿಮಗೆ ನಾಚಿಕೆಯಾಗುವುದಿಲ್ಲವೇ? ಮೋದಾಳಿ ಎಲ್ಲೇ ಇದ್ದರೂ ಸರಿ, ಆದಷ್ಟು ಬೇಗ ಹುಡುಕಲಿಕ್ಕೆ ರಕ್ಷಣಾಧಿಕಾರಿಗಳಿಗೆ ತಿಳಿಸು. ಹೊರಡು. ಎಲ್ಲಿಯಾದರೂ ಬದುಕಿಕೊಳ್ಳಲಿ ಎಂದು ತಲೆ ಬೋಳಿಸಿ ಗಡಿಪಾರಣ ಶಿಕ್ಷೆ ವಿಧಿಸಿದ್ವಿ. ಇನ್ನು ಊರ ಮಧ್ಯದಲ್ಲಿ ಬೆಂಕಿಯಲ್ಲಿ ಕಾದು ನಿಗಿಸುವ ಕಬ್ಬಿಣದ ಪ್ರತಿಮೆಯನ್ನಪ್ಪಿ ಸಾಯುವುದೊಂದೇ ಒಳಗಿರುವ ದಾರಿ. ಅತಿಶಾಂತ ಅರಹಂತ, ಅತಿಶಾಂತ ಅರಹಂತ, ಅತಿಶಾಂತ. ಅಣ್ಣ, ನಿನ್ನೆ ರಾತ್ರಿ ಮೋದಾಳಿ ಸೆರೆಮನೆಯಿಂದ ತಪ್ಪಿಸ್ಕೊಂಡು ಬಿಟ್ಟಿದ್ದಾಳಂತೆ. ನಮ್ಮ ಮಾನ ಮರ್ಯಾದೆ ಊರ್ ಜನರ ಬಾಯಲ್ಲಿ ಮೂರಾ ಬಟ್ಟೆ ಆಗೋಯ್ತು. ಏನೋ ಮೋದಾಳಿ ತಪ್ಪಿಸ್ಕೊಂಡ್ಬಿಟ್ವಾ? ಅಲ್ಲ, ನೋಡೋಕೆ ಒಳ್ಳೆ ಮಳ್ಳಿ ಹಾಗಿದ್ಲು. ಇಂಥ ಚಾಣಾಕ್ಷದ ಕೆಲಸ ಅವಳಿಂದ ಹೇಗೆ ಸಾಧ್ಯ ಆಯ್ತು? ಪಾಪ ಮೋದಾಳಿ ಏನೂ ತಿಳಿಯದವಳು. ಏನೋ ಪರಿಸ್ಥಿತಿ ಅವಳನ್ನ ಈಗ ತಂದು ನಿಲ್ಲಿಸಿಬಿಡ್ತು. ಹಾದಿ ಬಿಟ್ಟವಳನ್ನ ನೀನು ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ. ಅವಳಿಂದಾಗಿ ಮಹಾರಾಜರ ನಂಬಿಕೆನೆ ಕಳ್ಕೊಳ್ತಾ ಇದ್ದೀವಿ ನಾವು. ಹಾಗೇನಾದ್ರೂ ಆದ್ರೆ ನಮ್ಮ ಜೀವನ ನರಕ ಆಗುತ್ತೆ. ಎಲ್ಲೇ ವ್ಯಾಪಾರಕ್ಕೆ ಹೋದ್ರೂ ರಾಜ್ಯಾಧಿಕಾರಿಗಳ ಕಣ್ಗಳು ನಮ್ಮನ್ನು ಬಿಡದೆ ಹಿಂಬಾಲಿಸ್ತವೆ. ಮೊದಲು ನಿನ್ನ ಆವೇಶನ ಕಡಿಮೆ ಮಾಡ್ಕೋ. ಮೋದಾಳಿನ ನಾನು ಚಿಕ್ಕ ವಯಸ್ಸಿನಿಂದನೂ ನೋಡ್ತಾ ಬಂದಿದ್ದೀನಿ. ಅವಳು ಏನಂತ ನನಗೆ ಗೊತ್ತು. ಅಣ್ಣ, ನಿನಗೆ ಗೊತ್ತಿರೋದು ಏನೇ ಇರ್ಬೋದು. ನಾಳೆ ಮಹಾರಾಜರು ಕರೆದು ಕೇಳಿದ್ರೆ ಏನ್ ಹೇಳೋದು? ಏನ್ ಹೇಳಕ್ಕಾಗುತ್ತೆ ಬೋದಾ? ಕರೆದ್ರೆ ಹೋಗಿ ಮಾತಾಡ್ಬೇಕು. ತಪ್ಪು ಮೋದಾಳಿದು ಒಬ್ಬಳೇ ಅನ್ನೋವಾಗಿ ಆರೋಪ ಮಾಡ್ತಾ ಇದೆಯಲ್ಲ. ಮತ್ತೆ ನಂದ ನೋಡಣ್ಣ, ಮಹಾರಾಜರ ಎದುರು ನಿಂತು ಮಾತನಾಡೋದು ಅಷ್ಟು ಸುಲಭವಲ್ಲ. 12 ವರ್ಷ ಸ್ವರ್ಣದೀಪದಲ್ಲಿ ವ್ಯಾಪಾರ ಮಾಡಿದವನು ನಾನು. ಪರದೇಶದಲ್ಲಿ ಇದ್ದುಕೊಂಡೆ ಅಲ್ಲಿನ ರಾಜರಿಗೆ ವಿಧೇಯನಾಗಿದ್ದವನು. ಇನ್ನು ನನ್ನ ರಾಜರಿಗೆ ಎದುರಾಡ್ತೀನ? ಆದರೆ ನನ್ನೊಳಗೊಂದು ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ಹೊಟ್ಟೆಯಲ್ಲಿದ್ದಾಗಲೇ ಮೋದಾಳಿನ ಅಂತ ಅಪ್ಪ ಅಮ್ಮ ಮಾತು ತಗೊಂಡಿದ್ರು. ಆ ಮಾತಿನಾಗಿ ಅವಳು ಕೂಡ ನನ್ನನ್ನೇ ಗಂಡ ಅಂತ ನಂಬಿದ್ಳು. ನನ್ನ ಎದುರಿಗೆ ಬಂದರೆ ನಾಚಿ ತಲೆ ತಗ್ಗಿಸ್ತಾ ಇದ್ಳು. ನಾನು ಮಾತಾಡಿದ್ರೆ ತನ್ನ ಕಾಲು ಬೆರಳಿಂದ ನೆಲಕ್ಕೆ ರಂಗೋಲಿ ಆಗ್ತಾ ಇದ್ಳು. ದಿನೇ ದಿನೇ ಚೆಲ್ಲಾಡ್ತಾ ಇದ್ದ ಅವಳು ಯೌವನ ಚೆಲುವನ್ನು ನೋಡಿ ನಾನೇ ಬೆರಗಾಗ್ತಾ ಇದ್ದೆ. ಇಷ್ಟೆಲ್ಲ ಮನಸ್ಸಲ್ಲಿದ್ದವನು ವ್ಯಾಪಾರಕ್ಕೆ ಹೋಗ್ಬೇಕಾದಾಗ 12 ವರ್ಷ ಬರ್ದಿದ್ರೆ ನನ್ನ ಜೊತೆ ಮದುವೆ ಅಂತ ಯಾಕೆ ಹೇಳ್ದೆ? ಏನು ಮಾಡ್ಲಿಬೋದಾ? ವ್ಯಾಪಾರ ಕಲಿಬೇಕಾಗಿದ್ದು ನಮ್ಮ ಧರ್ಮ. ಮನೆಗೆ ಹಿರಿಮಗನಾಗಿ ಹೋಗ್ಲೇಬೇಕಿತ್ತು. ಹಾಗೇನಾದರೂ ಹೋದಾಗ ನನಗೇನಾದರೂ ಆಗಿಬಿಟ್ರೆ ಮೋದಾಳಿ ಗತಿ ಏನು ಅಂತ ಯೋಚಿಸೇ ನಾ ಈ ತೀರ್ಮಾನಕ್ಕೆ ಬಂದಿದ್ದು. ಆಗ ಅವಳು ಎಷ್ಟು ಸಂಕಟಪಟ್ಟಳೋ ಏನೋ, ನನಗೆ ಬೇರೆ ದಾರಿನೇ ಇರಲಿಲ್ಲ. ಅದಕ್ಕೆ ಹೋಗುವಾಗ ಅವಳು ಮಾತಾಡ್ಸ್ಲೂ ಇಲ್ಲ, ನೋಡ್ಲೂ ಇಲ್ಲ. ನನಗೂ ಅವಳನ್ನು ಮದುವೆ ಆಗಲು ಮನಸ್ಸಿರಲಿಲ್ಲ. ಹಿರಿಯರೆಲ್ಲ ನನ್ನ ಮೇಲೆ ಮೋದಾಳಿಯನ್ನು ಮದುವೆ ಆಗುವಂತೆ ಒತ್ತಡ ತರೋ ಹೊತ್ತಿಗೆ ಬೇರೊಂದು ಹೆಣ್ಣು ನನ್ನ ಮನಸ್ಸಿನಲ್ಲಿ ನೆಲೆ ನಿಂತಿತ್ತು. ತಾಳಿ ಕಟ್ಟು ಹೊತ್ತಿನಲ್ಲೂ ಮೋದಾಳಿಯಿಂದ ಬಿಡುಗಡೆ ಬಗ್ಗೆ ಯೋಚಿಸ್ತಾ ಇದ್ದೆ. ಅದಕ್ಕೊಂದು ಕಾರಣ ಬೇಕಾಗಿತ್ತು. ಅಷ್ಟರಲ್ಲಿ ವಾಪಸ್ ನೀನು ಬಂದೆ. ಎಲ್ಲರಿಗೂ ಅವರವರದ್ದು ಕಾರಣಗಳೇ ಬೋದಾ? ನನಗೆ ವ್ಯಾಪಾರ, ನಿನಗೆ ಬೇರೊಂದು ಹೆಣ್ಣು, ಆ ನಾಗಸೂರನಿಗೆ ಸಂಸಾರದ ಜೊತೆ ಹೊಸತು ಅನ್ನೋದಕ್ಕೆ ಇನ್ನೊಂದು ದೇಹ. ಒಟ್ಟಿನಲ್ಲಿ ನಾವ್ಯಾರು ಅವಳನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ಆದರೂ ಅಸಂಖ್ಯಾತ ಜನರ ನಡುವೆ ನಿಂತು ಇಬ್ಬರು ಗಂಡಂದಿರು ಅಂತ ನಮ್ಮ ಕಡೆ ಕೈ ಮಾಡಿ ತೋರಿಸಿದಾಗ ಪ್ರಾಣ ಕಳೆದುಕೊಳ್ಳುವಷ್ಟು ಅವಮಾನವಾಯಿತು. ಅವಳು ಹೇಳಿದ್ರಲ್ಲಿ ಏನು ತಪ್ಪಿಲ್ವಲ್ಲ. ಮೋದಾಳಿಗೆ ವಿಧಿಸಿದ ಶಿಕ್ಷೆ ಕೇಳಿ ನನ್ನ ಮನಸ್ಸು ಕಲಕಿಬಿಡ್ತು. ಎಂಥ ಹೂವಿನಂಥ ಹುಡುಗಿ ಅವಳಿಗೆ ಇಂಥ ಶಿಕ್ಷೆ ಕೊಟ್ಟು ಆ ನಾಗಸೂರನಿಗೆ ಬರೀ 1000 ಹೊನ್ನಿನ ದಂಡವನ್ನು ವಿಧಿಸಿದ್ದು ಮಾತ್ರ ನಾನು ಒಪ್ಪಲ್ಲ. ಅಣ್ಣ, ನೀನು ಹೇಗೆ ಮಾತನಾಡುವುದು ರಾಜದ್ರೋಹವಾಗುತ್ತದೆ. ಯಾರಾದರೂ ಕೇಳಿಸಿಕೊಂಡರೆ ಕಷ್ಟ. ನಾನು ನೀನು ಸೆರೆಮನೆ ಅನುಭವಿಸಬೇಕಾಗುತ್ತದೆ. ಮೋದಾಳಿ, ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವ ಒಂದು ಅವಕಾಶವನ್ನು ವಿಧಿ ನನಗೆ ಕೊಡಲಾಗದೆ ಹೋಯ್ತಲ್ಲ. ಅದಕ್ಕಾಗಿ ನಿನಗೆ ಕ್ಷಮೆ ಕೇಳ್ತೀನಿ.
ಇವತ್ತು ಬಹಳ ಸೆಕೆ ಆಗ್ತಾ ಇದೆ. ಇವತ್ತು ತುಂಬಾ ಮಳೆ ಬರವಾಗಿದೆ. ಮಳೆ ಬಂದಾಗೆಲ್ಲ ನಮ್ಮ ಅಜ್ಜ ನಂಗೊಂದು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದ, ಮನುಷ್ಯನನ್ನು ಪ್ರೀತಿಸಿ ದೈವತ್ವವನ್ನು ಕಳೆದುಕೊಂಡ ದೇವಕನ್ನಿಕೆ ಅಳುವಿನ ಕತೆ ನೆನಪಾಗುತ್ತೆ. ಮಿತ್ರ, ಮೋದಾಳಿಗೆ ಶಿಕ್ಷೆ ಅಂದಾಗ ಅವಳು ಕಣ್ಣುಗಳಲ್ಲಿ ಎಂಥ ದುಃಖ ಮಡುಗುಟ್ಟಿತ್ತು ನೋಡಿದೆ ಮಿತ್ರ? ನೋಡ್ದ ದತ್ತ, ಆ ಕಣ್ಣುಗಳು ನನ್ನನ್ನು ಇನ್ನೂ ಬೆನ್ನಟ್ಟಿ ಬರ್ತಿವೆ. ನಿಜ ಹೇಳಿ ಯಾರ್ಯ, ನಿಜ ಹೇಳಿ ಯಾರ್ಯ ಅಂತ ಮತ್ತೆ ಮತ್ತೆ ಕೇಳಿದಾಗ ಅನಿಸ್ತಿದೆ. ನಾನು ಹಾಗೆ ಹೇಳುವಾಗ ಅವಳು ಕಣ್ಣುಗಳು ಹುಲಿಯ ಮುಂದೆ ಕುಂತ ಜಿಂಕೆಯೇ ಆಗಿತ್ತು. ಮಿತ್ರ, ಅವಳನ್ನು ರಕ್ಷಣೆ ಮಾಡುವುದು ನಿನ್ನ ಕರ್ತವ್ಯ ಆಗಿತ್ತು. ಆದ್ರೆ ನಾನೇ ಬಲವಂತದಿಂದ ಅವಳ ಜೊತೆ ಸಂಬಂಧ ಬೆಳೆಸ್ತೆ ಅಂತ ಒಪ್ಕೊಂಡಿದ್ರೆ ಮೂದಾಳಿ ಜೊತೆಯೂ ನನಗೂ ಶಿಕ್ಷೆ ಆಗ್ತಾ ಇತ್ತು. ಸುಳ್ಳು 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 ಸುಳ್ಳುಗಳಲ್ಲೇ ಬದುಕುವುದು ಎಷ್ಟು ಸಲೀಸಾಗಿ ಬಿಟ್ಟಿದೆ ನಿನಗೆ. ಬೇರೆಯವರ ಎದುರು ಬೆತ್ತಲಾಗುವುದು ಹೇಗೆ ಹೇಳು? ಇಲ್ಲ, ಈ ಕತೆ ನಾನು ಇನ್ನು ಕೇಳಲೇಬೇಕು. ಇಲ್ಲದಿದ್ದರೆ ನನ್ನೊಳಗಿನ ಅಗ್ನಿ ಪರ್ವತ ಸ್ಫೋಟ ಆಗಿ ನನ್ನ ಜೀವವನ್ನೇ ಬಲಿ ತಗೋಬಹುದು. ನಾನು ರತ್ನಪುರಿಯಿಂದ ವ್ಯಾಪಾರ ಮುಗಿಸಿ ಮರಳಿ ಬಂದೆನಲ್ಲ, ರಾಜ್ಯದ ನಿಯಮದ ಹಾಗೆ ರಾಜರನ್ನು ಭೇಟಿ ಮಾಡಿ ತೆರಿಗೆ ಹಣವನ್ನು ಕೊಟ್ಟು ಬರಬೇಕಿತ್ತು. ನಮ್ಮಂಥ ವ್ಯಾಪಾರಿಗಳು ಕಟ್ಟುವ ದೊಡ್ಡ ಮೊತ್ತ ರಾಜರಿಗೂ ಸಂತಸ ತರುವಂಥದ್ದೇ. ನಮ್ಮಂಥ ವ್ಯಾಪಾರಿಗಳು ಕೊಡುವ ಮೊತ್ತದು ರಾಜರು ಸಂತಸ ಪಟ್ಟು ಉಳಿಕೆತನಾಗಿದೆ. ಅರಮನೆಗೆ ಹೊರಡಲಿಕ್ಕೆಂದೇ ಸುಗಂಧ ದ್ರವ್ಯಗಳ ದೀರ್ಘ ಸ್ನಾನದ ನಂತರ ಸರ್ವಾಲಂಕಾರ ಭೂಷಿತನಾಗಿ ಕನ್ನಡಿಯ ಮುಂದೆ ನಿಂತೆ. ಆಗ ನನಗೆ ಕಂಡಿದ್ದು ಹತ್ತಿಯ ಅರಳೆಯಂಗೆ ಕೂದಲಿಗೆ ನೆರೆ ಬಂದು ಇನ್ನೇನ ಬಯಸಿದೆ ಭವಗಳ, ಮತ್ತೇನ ಬಯಸಿದೆ ಭವಗಳ. ಹತ್ತಿಯ ಅರಳೆಯಂಗೆ ಗಡ್ಡಕ್ಕೆ ನೆರೆ ಬಂದು ಪಡಕೊಂಡೆ ಯಾವ್ಯಾವ ಆಸೆಗಳ, ಪಡಕೊಂಡೇನೇನು ಭಯಗಳ. ಜಾರಿದ ಹರೆಯಕ್ಕೆ ಯೌವನದ ಬಯಕೆಗಳು ಒಪ್ಪದೋ ಮನವು ಮುಪ್ಪಿಗೆ, ಸಿಕ್ಕದೋ ಮನವು ಹಿಡಿತಕ್ಕೆ. ಕೋಣಿಯ ಒಳಗಿನ ಮಣಿಯ ಮಂಚಕ್ಕೆ 12 ಗೊಂಬೆಗಳು ನೆರೆಗೊಂಡು, 12 ಗೊಂಬೆಗಳು ನೆರೆಗೊಂಡು, 12 ಗೊಂಬೆಗಳು ನೆರೆಗೊಂಡು ನಗುತ್ತಾವೆ. ಮಾತಿನ ಗಿಳಿಯನ್ನು ಬೆಸೆಕೊಂಡು, ಮಾತಿನ ಗಿಳಿಯನ್ನು ಬೆಸೆಕೊಂಡು, ಮಾತಿನ ಗಿಳಿಯನ್ನು ಬೆಸೆಗೊಂಡು. ಆ ಒಂದು ಬಿಳಿ ಕೂದಲು ನನ್ನ ಹರೆಯವನ್ನೇ ಪರೀಕ್ಷೆ ಮಾಡಿ ಅಣುಕಿಸುತ್ತ ನೋಡು. ಒಂದು ಕ್ಷಣ ದೇಹ ಮನಸ್ಸು ತಲ್ಲಣವಾಯಿತು. ಇದೆಲ್ಲ ಹಣೈದವರ ಸಂಕಟ. ನಾನು ನಿನ್ನ ವಯಸ್ಸಿನವನೇ. ದಾರಿಯಲ್ಲಿ ಆಡುವ ಹುಡುಗರು ನನ್ನನ್ನು ಅಜ್ಜ ಅಜ್ಜ ಅಂತ ರೇಗಿಸುತ್ತಾರೆ. ಅಷ್ಟು ಬಿಳಿಕೂದಲು. ನೀನೇ ಬೇರೆ, ನಾನೇ ಬೇರೆ. ನನಗೆ ಹಣ ಇದೆ, ಆಸ್ತಿ ಇದೆ, ವೈಭೋಗ ಇದೆ, ಕೀರ್ತಿ ಇದೆ. ಇದೆಲ್ಲ ಇರುವಾಗ ಕೈಜಾರುವ ಯೌವನಕ್ಕಾಗಿ ಪರಿತಪಿಸುವುದು ಸಹಜವಲ್ಲವ? ಇದು ನನ್ನನ್ನು ದುಂಬಿಯಾಗಿ ಕೊರಿಲಿಕ್ಕೆ ಶುರು ಮಾಡಿ ನನ್ನ ಯೌವನವನ್ನು ಮರಳಿ ಪಡೆಯಬೇಕನ್ನೋ ಆಸೆ ಹುಟ್ಟಿಬಿಟ್ಟಿತ್ತು. ಇದೆಂತ ಬಯಕೆ? ಈ ಬಯಕೆಗಳು ಹೀಗೆ ತಾವು ದಡದ ಮೇಲೆ ನಿಂತು ನಮ್ಮನ್ನು ಹಳ್ಳಕ್ಕೆ ನೂಕುತ್ತವೆ. ನಾನು ಹರೆಯದ ಹುಡುಗಿಯನ್ನು ಹುಡುಕಲಿಕ್ಕೆ ಶುರು ಮಾಡಿದೆ. ಆಗ ನನಗೆ ಮೂದಾಳಿ ಮೇಲೆ ಕಣ್ಣು ಬಿದ್ದಿದ್ದು. ಆಗಷ್ಟೇ ಮೂದಾಳಿ ಗಂಡನ ಮನೆ ಬಿಟ್ಟು ತವರು ಸೇರಿದ್ಲು. ಅವಳನ್ನು ನಾನು ಚಿಕ್ಕ ವಯಸ್ಸಲೆಂದಲೂ ಬಲ್ಲೆ. ಅವಳು ಚಂದ್ರಮಂಚದ ಮೇಲಾಡುವ ಅರಗಿಣಿ. ಅದೆಂಥ ಚಲುಬಟ್ಟಲು ಕಣ್ಗಳು. ಅವಳನ್ನು ಪಡ್ಕೊಂಡ್ರೆ ಸಾಕು ನನ್ನ ಯೌವನ ಮರಳಿಸಿಕೊಡುತ್ತೆ ಅಂತ ಭ್ರಮಿಸಿತೊಡಗಿದೆ. ಈ ಗಂಡಸರೇ ಹೇಗೆ ಭ್ರಮೆಗೆ ಬಿದ್ದಾಗಲೂ ಅದು ಭ್ರಮೆ ಅಂತ ಎಷ್ಟು ಬೇಗ ಕಂಡುಕೊಂಡು ಬಿಡುತ್ತಾರೆ. ಅವಳ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಹಗಲು ರಾತ್ರಿ ಪ್ರಯತ್ನ ಪಡ್ತಾ ಇದ್ದೆ. ಅವಳ ಮನೆಗೆ ಹೋದೆ, ಅವಳನ್ನು ದಾರಿಯಲ್ಲಿ ಕಂಡೆ, ಅವಳ ಗೆಳತಿಯರನ್ನು ಕೇಳಿದೆ, ಕದ್ದು ಮುಚ್ಚಿ ಅವಳನ್ನು ಹಿಂಬಾಲಿಸಿದ್ದೆ. ಇದ್ದಕ್ಕಿದ್ದ ಹಾಗೆ ಕುದುರೆ ಏರಿ ಊರ ದಾರಿಯಲ್ಲಿ ಹೋಗ್ತಿರುವಾಗ ಮೂದಾಳಿ ನನಗೆ ಎದುರಿಗೆ ಸಿಕ್ಬಿಟ್ಲು. ಅವತ್ತು ಅವಳು ಒಬ್ಬಂಟಿಯಾಗಿ ಕೆರೆಗೆ ನೀರನ್ನು ತರಲು ಬಂದಿದ್ಲು. ಅವತ್ತು ನನ್ನ ಮನಸ್ಸು ವಿಚಲಿತವಾಯಿತು. ಚಂದೊಳ್ಳಿ ಚೆಲುವಿಗೆ ರಾಜ ಅಂತ ಹುಡುಗ ಸಿಗ್ತಿದ್ದ. ನನ್ನ ವಿಧಿಯಲ್ಲಿ ಅದೇ ಬರ್ದಿತ್ತು ಅಬ್ಬೆ. ಆತ ನನ್ನ ಯಾಕೆ ನೋಡಿದ್ನೋ ಏನು, ನೋಡಿದ ಕ್ಷಣ ನನ್ನ ಮನಸ್ಸು ಆಚೆ ಈಚೆ ಹೋಗ್ಲಾರ್ದೆ ಆತನನ್ನ ಅಂಟಿಕೊಂಡು ಬಿಡ್ತು. ಅವರಿಗಾಗಿ ಪ್ರತಿ ಕ್ಷಣ ಕಾಯ್ತಾ ಇದ್ದೆ. ಕುದುರೆ ಕುರುಪುಟ ಕೇಳಿದ ತಕ್ಷಣ ಹೊರಗೆ ಓಡಿ ಬರ್ತಾ ಇದ್ದೆ. ನಿಂಗೆ ಗೊತ್ತಾ ಅಬ್ಬೆ, ಅವು ನನ್ನ ಜೀವನದ ಅದ್ಭುತವಾದ ಗಳಿಗೆಗಳು. ಹೀಗೆ ಕಾಯ್ತಾ ಇದ್ದೆ, ಕಾಯ್ತಾನೇ ಇದ್ದೆ. ಬಂದರು,
ಬಂದವರೇ ಬೇಡಿಕೊಂಡ್ರು, ಮನಸ್ಸು ತುಂಬ ನಗು ತಂದ್ರು, ನನ್ನನ್ನು ಪೂರ್ತಿಯಾಗಿ ಆವರಿಸಿಕೊಂಡ್ರು. ತಂದಾನೆ ತಾನೋ ತಾನೇ ತಂದಾನೋ, ತಂದಾನೆ ತಾನಾನೋ ತಾನೇ ನಾನೋ, ಓಹೋ ಓಹೋ. ಬಿಳಿಯ ಕುದುರೆಗೆ ಚಿನ್ನದ ಜೀನು, ಹತ್ತಿ ಬಂದವನಾರು ಹೇಳಿ ನೀನು, ಓಹೋ ಓಹೋ. ಚಂದ ಚಂದಾಕೆ ಹೊಂದಿದ ಸುಳಿಗಲ್ಲ, ತುಳುಕಿ ಚಲ್ಲಾಡುತ್ತಾವೆ ನಗುವು. ಚಂದ ಚಂದಾಕೆ ಹೊಂದಿದ ಸುಳಿಗಲ್ಲ, ತುಳುಕಿ ಚಲ್ಲಾಡುತ್ತಾವೆ ನಗುವು. ತಂದಾನೆ ತಾನೋ ತಾನೇ ತಂದಾನೋ, ತಂದಾನೆ ತಾನಾನೋ ತಾನೇ ನಾನೋ, ಓಹೋ ಓಹೋ. ಕತ್ತು ಒಯ್ದಾನು ಮುದ್ದು ಮನವನ್ನು, ಸತ್ತು ಮಾಡದೆ ಸುದ್ದಿ ಏನೆಂದು, ಓಹೋ ಓಹೋ. ಇಂದು ಬರುವನು ನಾಳೆ ಬರುವನು, ಬಿಸಿಲಿಗೊಡ್ಡಿದೆ ಮಾವಿನ ಚಿಗುರು. ಇಂದು ಬರುವನು ನಾಳೆ ಬರುವನು, ಬಿಸಿಲಿಗೊಡ್ಡಿದೆ ಮಾವಿನ ಚಿಗುರು. ತಂದಾನೆ ತಾನೋ ತಾನೇ ತಂದಾನೋ, ತಂದಾನೆ ತಾನಾನೋ ತಾನೇ ನಾನೋ, ಓಹೋ ಓಹೋ. ತಂದಾನೆ ತಾನೋ ತಾನೇ ತಂದಾನೋ, ತಂದಾನೆ ತಾನಾನೋ ತಾನೇ ನಾನೋ, ಓಹೋ 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 ಓಹೋ. ಓಹೋ ಆರ್ಯ, ಓ ಮೋದಾಳಿ, ಬಾ ಮೋದಾಳಿ, ನೀನ್ ಬರ್ತೀಯಲ್ಲೋ ಅನ್ನೋ ಅನುಮಾನ ನನ್ನನ್ನ ಕಾಡ್ತಾನೆ ಇತ್ತು. ಅಬ್ಬಾ, ಇಷ್ಟು ದೊಡ್ಡ ಕಂಬದ ಮನೇನ ನಾನು ನೋಡೇ ಇರ್ಲಿಲ್ಲ. ಇಂಥ ಕಂಬದ ಮನೆನ ಎಷ್ಟು ಬೇಕಾದರೂ ಕಟ್ಟಿಸ್ಬೋದು, ಆದ್ರೆ ನನ್ನ ಅದೃಷ್ಟ ಏನ್ ಗೊತ್ತಾ, ನಿನ್ನಂತ ಸುಂದರಿ ಸಿಕ್ಕಿರೋದು. ಸಾಕ್ ನಿಲ್ಸಿ ಆರ್ಯ, ನಾನೇನೋ ಹೇಳಿದ್ರೆ ನೀವೇನೋ ಹೇಳ್ತಿದ್ದೀರಲ್ಲ. ಯಾಕೆ ಮೋದಾಳಿ, ನಾನು ಹೇಳಿದ್ರಲ್ಲೇನಾದ್ರೂ ತಪ್ಪಿದೆಯೇ? ನಾನು ನಿಜವಾಗಿಯೂ ಅಂತ ಸುಂದರಿ? ಮೋದಾಳಿ, ನಿನ್ನ ಮುಖವನ್ನು ನನ್ನ ಕನ್ನಡಿಯಲ್ಲಿ ಒಮ್ಮೆ ನೋಡಿಕೊ. ನನ್ನ ಕಣ್ಣುಗಳೇ ಹೇಳುತ್ತವೆ ನೀನು ಪಕ್ಕಾ ಚಂದ್ರನ ಚೂರು ಅಂತ. ಸಾಕ್ ನಿಲ್ಸಿ ಆರ್ಯ. ಯಾಕೆ ಮೋದಾಳಿ, ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯೇ? ಮೋದಾಳಿ ಮೋದಾಳಿ, ಅಳ್ತಾ ಇದೆಯಾ ಮೋದಾಳಿ? ಅಳ್ಬೇಡ ಮೋದಾಳಿ, ನಿನ್ನ ಕಣ್ಣಲ್ಲಿ ಕಣ್ಣೀರನ್ನ ನೋಡ್ಲಾರೆ. ನನ್ನ ಅಳುವಿಗೂ ಬೆಲೆ ಇದೆ ಅಂತ ಇರೋದು ನಿಮ್ಮ ಹತ್ರ ಮಾತ್ರ ಆರ್ಯ. ಮೋದಾಳಿ, ನಿನ್ನ ಅಳು, ನಗು, ಪ್ರೀತಿ, ದ್ವೇಷ ಎಲ್ಲ ನನಗೆ ಬೇಕು, ಬೇರೆ ಯಾರಿಗೂ ಅಲ್ಲ, ಗೊತ್ತಾಯ್ತಲ್ಲ? ತಂದಾನೆ ತಾನೋ ತಾನೇ ತಂದಾನೋ, ತಂದಾನೆ ತಾನಾನೋ ತಾನೇ ನಾನೋ, ಓಹೋ ಓಹೋ. ತಂದಾನೆ ತಾನೋ ತಾನೇ ತಂದಾನೋ, ತಂದಾನೆ ತಾನಾನೋ ತಾನೇ ನಾನೋ, ಓಹೋ ಓಹೋ. ಊಟ ಮಾಡಿ 2 ದಿವಸ ಆಯ್ತು ಅಂತೆ, ತಗೋ. ಎಲ್ಲದರಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ನಿಂಗೆ ಶಕ್ತಿ ಬೇಕಲ್ಲ, ತಗೋ. ನೀನ್ ನೋಡಿದ್ರೆ ಪಾಪ ಅನ್ಸುತ್ತೆ. ಇವಾಗ ಏನ್ ಮಾಡ್ಬೇಕಂತೆ ಮಗಳೇ? ನಾಗಸೂರನ ಕಡೆ ಹೋಗ್ತೇನೆ. ಇಲ್ಲ ಹುಡುಗಿ, ನಿಂಗೆ ಇನ್ನೂ ಅರ್ಥ ಆಗ್ಲಿಲ್ಲೇನು? ತುಂಬಿದ ಸಭೆಯಲ್ಲಿ ನಂಗೆ ಈ ಸಂಬಂಧ ಯಾವ್ದೂ ಬೇಕಿರ್ಲಿಲ್ಲ, ಅವಳಾಗೆ ನನ್ ಮೇಲೆ ಬಂದ್ ಬಿದ್ಲು ಅಂತಂದ. ಈ ಮಾತು ಕೇಳಿದ್ಮೇಲೂ ಮತ್ತೆ ಅವನ ಹತ್ರ ಹೋಗ್ತೀನಂತೀಯಲ್ಲ. ಅಪ್ಪೇ, ತುಂಬಿದ ಸಭೆಯಲ್ಲಿ ಯಾರ್ ತಾನೇ ತಂದೆ ತಪ್ಪು ಅಂತ ಹೇಳ್ತಾರೆ?
ಅವರಿಗೆ ಖಂಡಿತವಾಗಿಯೂ ನನ್ನ ಮೇಲೆ ಪ್ರೀತಿ ಇದೆ, ಆ ನಂಬಿಕೆ ನನಗಿದೆ. ಅದೆಲ್ಲ ಸರಿ, ನಿಂಗಾದ್ರೂ ಬೇರೆ ದಾರಿ ಏನಿದೆ? ನಂಬಲೇಬೇಕು. ಆದ್ರೂ ಈಗಲೇ ಹೇಳ್ತಾ ಇದೀನಿ ಕೇಳು, ಇದೆಲ್ಲ ನಿನ್ನ ಭ್ರಮೆ. ಇದನ್ನೆಲ್ಲ ಮರೆತು ನಮ್ಮ ಜೊತೆಲೇ ಇದ್ಬಿಡು. ಕಾಡು ಮೇಡು ಸುತ್ತಿ ಏನ್ ಸಿಕ್ಕುತ್ತೋ ತಿನ್ನೋಣ. ಈ ನನ್ನ ಕೂಸುಗಳ ಜೊತೆ ನಿನ್ನೂ ನನ್ನ ಮಗಳಂತ ತಿಳ್ಕೊಂತೀನಿ. ಆ ದೇವ್ರು ನನಗೂ ಒಂದು ದಾರಿ ಇಟ್ಟೇ ಇರ್ತಾನೆ. ಕತ್ಲು ಹದ್ದು ಬೆಳಕಾಗೋಷ್ಟರಲ್ಲಿ ಇಲ್ಲಿಂದ ಹೋಗೋದು ಕಷ್ಟ ಆಗ್ಬೋದು. ಮೋದಾಳಿ ಮೋದಾಳಿ ಅಬ್ಬೇ ಅಕ್ಕ ಹೊರಟ್ಲೆ? ಹೊರಡ್ಲು. ಒಟ್ನಲ್ಲಿ ಅವಳಿಗೆ ಒಳ್ಳೇದಾದ್ರೆ ಸಾಕು. ಓಹೋ 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 ತಂದಾನಿ ತಾನೋ ತಾನೇ ತಂದಾನೋ ತಂದಾನಿ ತಾನಾನೋ ತಾನೇ ನಾನೋ ಓಹೋ. ಹಾಳು ಮಳೆ, ಆಕಾಶಕ್ಕೆ ತೂತ್ ಬೀಳೋ ಹಾಗೆ ಮಳೆ ಸುರಿತಾ ಇದೆ. ಮಿತ್ರ, ಚಳಿ ಸಹಿಸೋಕಾಗ್ತಾ ಇಲ್ಲ. ಎಷ್ಟು ಹೊತ್ತು ಹೀಗೆ ಕುಳಿತಿರುವೆ ಹೇಳು? ರಾತ್ರಿ ಕಳೆಯುತ್ತಾ ಬಂತು. ಇಂಥ ಭಯಾನಕ ರಾತ್ರಿಯನ್ನು ನಾನು ಯಾವತ್ತೂ ಕಂಡೇ ಇಲ್ಲ ಮಿತ್ರ. ಆಗಿದ್ದಕ್ಕೆ ಪಶ್ಚಾತ್ತಾಪಟ್ಟು ಏನು ಪ್ರಯೋಜನ? ಮೋದಾಳಿಗೆ ಶಿಕ್ಷೆ ಅಂತೂ ತಪ್ಪೋದೇ ಇಲ್ವಲ್ಲ? ಹಾ ಮಿತ್ರ, ಮೋದಾಳಿ ಎಂದಾದ್ರೂ ತಲೆ ಬೋಳಿಸ್ಕೊಂಡಂಗೆ ಎದುರಾದ್ರೆ ಅವಳಿಗೆ ಏನಂತ ಉತ್ತರ ಕೊಡ್ಲಿ? ಇಷ್ಟೆಲ್ಲ ಆತಂಕ ಇರೋಳು ಅವಳನ್ನ ಯಾಕೆ ಬಿಟ್ಟೆ? ಮೋದಾಳಿಯನ್ನು ಕಂಡಾಗ ಅವಳ ಬಗ್ಗೆ ಮೋಹ ಹುಟ್ಟಿದ್ದೇನೋ ನಿಜವೇ. ಅವಳನ್ನು ಹೊಂದುವ ಆತುರದಲ್ಲಿ ನಾನು ನನ್ನ ಮನೆ ಜನ ಎಲ್ಲರನ್ನೂ ಮರೆತೆ. ಆರಂಭದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಅವ್ರ ಜೊತೆ ಸಂಬಂಧ ಹಳೆದಾಗುತ್ತಾ ಬಂದ ಹಾಗೆ ಮತ್ತೆ ಇಲ್ಲಿ ನಿನ್ನ ಕಾಡ್ದು ಇದೇನೆ ಮಿತ್ರ. ಹಿಂದಿನ ಎಲ್ಲಾ ಸಂಬಂಧಗಳಲ್ಲಿ ನೀನು ಆಸಕ್ತಿ ಕಳ್ಕೊಂಡ ಹಾಗೆ ಇಲ್ಲೂ ಆಯ್ತಾ? ಪಾಪ ನಿನ್ನ ಮಗಳ ವಯಸ್ಸಿನ ಹುಡುಗಿ ಅವಳು ಜೀವನದಲ್ಲಿ ತುಂಬಾ ನೊಂದಿದ್ದಳು. ಇದೆಲ್ಲ ತಿಳಿದು ಏನು ಮಾಡಲಿ ಮಿತ್ರ? ಅವತ್ತು ನನ್ನ ಪರಿಸ್ಥಿತಿ ಹಾಗೆ ಇತ್ತು. ಅವಳನ್ನು ಒಂದುವರೆಗೂ ಅವಳಷ್ಟೇ ಕಾಣಿಸುತ್ತಿದ್ದಳು. ಅವಳ ಮಾತುಗಳನ್ನು ಕೇಳಬೇಕು, ಸುಮ್ಮನಾದರೂ ಸರಿಯೇ ಅವಳ ಸಾನ್ನಿಧ್ಯ ಪಡೆಯಲೇಬೇಕು. ಅವಳಷ್ಟೇ ನನ್ನ ಪಾಲಿನ ದೇವತೆ ಎನ್ನಿಸುತ್ತಿದ್ದಳು. ಮತ್ತೆ ಅವಳು ಬೇಡ ಅನಿಸಿದ್ದು ಯಾವಾಗ? ಕಾಣದ ಜಗತ್ತು ಕೈಗೆ ಸಿಕ್ಕ ನಂತರ ಕಾಣುವ ಹಂಬಲವನ್ನೇ ಕಳ್ಕೊಂಡೆ. ನಾನು ಕಂಡ ಉಳಿದ ಹೆಣ್ಣುಗಳಿಗಿಂತ ಅವಳೇನು ಬೇರೆ ಅನಿಸಲಿಲ್ಲ. ಅವಳಿಗೆ ಬೇಕಾಗಿದ್ದು ನನ್ನ ಪ್ರೀತಿಯಾಗಿತ್ತು. ಅದನ್ನು ನನ್ನಿಂದ ತುಂಬಿಕೊಡಲು ಸಾಧ್ಯ ಆಗಲೇ ಇಲ್ಲ ಅನ್ಸುತ್ತೆ. ಆಗ್ಲೂ ಅವಳು ಅದನ್ನ ಪಡ್ಕೊಂಡೆ ಎನ್ನುವ ಕಲ್ಪನೆಯಲ್ಲೇ ಇದ್ಲು. ಅದೇ ಅವಳಿಗೆ ತೃಪ್ತಿ ಕೊಟ್ಟಿದ್ದು ಅನ್ಸುತ್ತೆ. ಇರ್ಬೋದು, ಆದರೆ ಒಂದು ಸಂಬಂಧ ದೇಹವನ್ನು ಮೀರುವುದೇ ಆಗಿರಬೇಕಲ್ಲವೇ? ನನಗೆ ಹಾಗನ್ನಿಸಲಿಲ್ಲ ಮಿತ್ರ. ಅವಳು ಹಾಗೆ ಕೇಳಿದಾಗಲೆಲ್ಲ ನಂಗೊಂಥರ ಇರುಸು ಮುರುಸಾಗ್ತಾ ಇತ್ತು. ಒಂದು ದಿನ ತಂದಾನಿ ತಾನೋ ತಾನೇ ತಂದಾನೋ ತಂದಾನಿ ತಾನಾನೋ ತಾನೇ ನಾನೋ ಬಂದು ತುಂಬಾ ಹೊತ್ತಾಯ್ತೆ ದೊರೆ. ಹಾ, ನಿನ್ ಕಾಯದ್ ಬಿಟ್ಟು ನನ್ಗೆ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದೀಯಲ್ಲ? ಕ್ಷಮಿಸಿ, ಮನೆ ಜನ ಗೊತ್ತಾಗ್ದೆ ನಿಮ್ ಹತ್ರ ಬರ್ಬೇಕು. ಇರ್ಲಿ ಬಿಡಿ, ಇವತ್ತು ನಿಮ್ ಹತ್ರ ಒಂದ್ ಮಾತು ಕೇಳ್ಬೇಕು ಅಂತ. ಏನೋ ಹೇಳ್ಬೇಕು, ಏನೋ ಕೇಳ್ಬೇಕು, ಇದೆಲ್ಲ ಕೇಳಿ ಕೇಳಿ ನನಗೆ ಸಾಕಾಗಿದೆ. ಯಾಕೆ ಯಾವ್ದನ್ನು ನೀನ್ ನೇರವಾಗಿ ಮಾತಾಡೋದೇ ಇಲ್ಲ? ಯಾಕಾರ್ಯ ಇಷ್ಟೊಂದು ಕಟುವಾಗಿ ಮಾತಾಡ್ತಾ ಇದ್ದೀರಿ? ಮೊದ್ಲೆಲ್ಲ ನನ್ನ ಮಾತುಗಳು ಕೇಳ್ಬೇಕು ಅಂತ ಕಾಯ್ತಾ ಇದ್ರಿ. ನನಗೆ ಬೇಕಾದಷ್ಟು ಕೆಲಸಗಳಿರುತ್ತವೆ, ನಿಂಗ್ ಬರೀ ನನ್ನ ಯೋಚನೆ ಮಾತ್ರ. ನಿಜ ಆರ್ಯ, ನಿಮಗೆ ಬೇಕಾದಷ್ಟು ಕೆಲಸಗಳಿರುತ್ತವೆ. ನನ್ನನ್ನು ವಶಪಡಿಸಿಕೊಂಡಿದ್ದು ಒಂದು ಕೆಲಸನೇ. ಈ ವ್ಯಂಗ್ಯ ಸಾಕು. ಏನೋ ನಿನ್ ಪರಿಸ್ಥಿತಿ ನೋಡಿ ಪಾಪ ಅನ್ಸಿ ನಿನ್ ಹತ್ರ ಬಂದೆ. ಅಂದ್ರೆ ನೀವ್ ನನ್ನ ಹತ್ರ ಆಗಿದ್ದು ಪ್ರೀತಿಯಿಂದ ಅಲ್ಲ? ನಂಗೆ ಯಾರ ಕರುಣೆನೂ ಬೇಡ. ಮೋದಾಳಿ, ಈ ಮಾತುಗಳನ್ನ ಆಡ್ಲಿಕ್ಕೆ ನನ್ನ ಹತ್ರ ಸಮಯ ಇಲ್ಲ. ನಾನು ವ್ಯಾಪಾರಕ್ಕೆ ಅಂತ ಮತ್ತೆ ಹೊರಡ್ತಾ ಇದ್ದೀನಿ. ನಿನಗೇನಾದ್ರೂ ಬೇಕಿದ್ರೆ ಕೇಳು, ತಂದು ಕೊಡ್ತೇನೆ. ನನಗ್ ಬೇಕಿರೋದೇನು? ನನಗೂ ನಿಮ್ ಜೊತೆ ಕರ್ಕೊಂಡೋಗಿ ಎಲ್ಲಿಗಾದ್ರೂ ಸರಿ, ನಿಮ್ಮ ಮಗುವಿಗೆ ತಾಯಿಯಾಗಿ 100 ವಸಂತ ಕಾಲ ಕಳೆಯುತ್ತೇನೆ. ಮೋದಾಳಿ, ಇದು ನಿನಗೆ ತಪ್ಪು ಅನಿಸುತ್ತಿಲ್ವೇನು? ಎಲ್ಲ ಹೆಣ್ಣು ಮಕ್ಕಳ ಹಾಗೆ ನನಗೂ ಬಯಕೆಗಳಿವೆ. ನನ್ನ ಒಲವು ನನ್ನೊಂದಿಗೆ ಇರಬೇಕು. ನಮ್ಮಿಬ್ಬರ ಪ್ರೀತಿಯ ಪ್ರತಿರೂಪವಾಗಿ ನನ್ನ ಹೊಟ್ಟೆಯಲ್ಲಿ ಒಂದು ಜೀವ ಮೂಡಬೇಕು. ನಿನ್ನನ್ನು ಪ್ರೀತಿಸ್ತಾನೆ ಕೂತಿರೋಕೆ ನಾನೇನು ಯಂತ್ರವಲ್ಲ ಹೆಣ್ಣೆ. ನನಗೂ ಮನಸ್ಸಿದೆ, ಕೆಲಸಗಳಿವೆ, ದುಡಿಲೇಬೇಕು ಅನ್ನೋ ತುರ್ತು ಇದೆ. ಸುಮ್ಮನೆ ಏನೇನೋ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ. ಯಾಕೆ ಪ್ರಿಯಾ, ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋ ಹಾಗಿದೆ? ನನಗೆ ಇವೆಲ್ಲವೂ ತಪ್ಪು ಅನಿಸ್ತಾ ಇದೆ. ಪಾಪ ಪ್ರಜ್ಞೆಯೂ ಕಾಡ್ತಾ ಇದೆ. ಪಾಪ ಪ್ರಜ್ಞೆ ನನಗೆ ಯಾವತ್ತೂ ಕಾಡಲಿಲ್ಲ. ನಮ್ಮಿಬ್ಬರ ಸಂಬಂಧದಲ್ಲಿ ನಾನು ಪ್ರೀತಿಯನ್ನು ಕಂಡುಕೊಂಡಿದ್ದೇನೆ. ಪ್ರೀತಿಯಲ್ಲಿ ಪಾಪವಿರುವುದಿಲ್ಲ ಪ್ರಿಯಾ.
ಮೋದಾಳಿ, ನಾನಾಗೆ ನಿನ್ನ ಮೋಹಕ್ಕೆ ಬೀಳಲಿಲ್ಲ. ಅವತ್ತು ನಿನ್ನ ಆ ನೋಟದಲ್ಲಿ ನನ್ನನ್ನು ಕೆರಳಿಸುವ ಬೈಕಗಳಿದ್ದವು. ತಪ್ಪು ನಿನ್ನದೇ, ಹೊರತು ನನ್ನದಲ್ಲ. ಇರುವ ವಿಷಯ ಹೇಳಿದರೆ ನಿನಗೆ ನೋವಾಗುತ್ತೆ, ಆದರೆ ನಾನೇನ್ ಮಾಡಲಿ? ಅಂದ್ರೆ ನಾನೇನಾದ್ರೂ ನಿಮ್ಗೆ ಏನ್ ಅನ್ಸುವುದಿಲ್ಲವೇ? ನನ್ನ ಕೈ ಬಿಡಬೇಡಿ. ನನ್ನ ಕಡೆ ಉಸಿರಿರುವವರೆಗೂ ನಿಮ್ಮನ್ನೇ ನೆನೆಯುತ್ತೇನೆ. ದಯಮಾಡಿ ಇಲ್ಲ ಅನ್ನಬೇಡಿ. ಆರ್ಯ, ನಾಗಸೂರ, ತಾನೇ ತಾನೋ ತಾನೇ ತಂದಾನೋ ತಂದಾನೆ ತಾನಾನೋ ತಾನೇ ನಾನೋ. ಮಿತ್ರ, ಆ ಹುಡುಗಿ ಅಷ್ಟು ಕೇಳಿಕೊಂಡಾಗ ನಿನಗೆ ಏನು ಅನಿಸಲಿಲ್ಲವೇ? ಅನಿಸಿತು ಮಿತ್ರ. ಅವಳು ನನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು. ಅದಕ್ಕೆ ನಾನೇ ಒಂದು ಉಪಾಯ ಮಾಡಿದೆ. ಉಪಾಯ? ಒಂದು ಗಂಡಿಗೆ ಹೆಣ್ಣು ಬೇಡ ಅನಿಸಿದರೆ ಮಾಡುವುದೇ ಉಪಾಯ. ಹೇಳಿಬಿಡು ಮಿತ್ರ, ಅದನ್ನು ಕೇಳಿಬಿಡುತ್ತೇನೆ. ನಿನ್ನನ್ನು ಯಾರಿಗೂ ಗೊತ್ತಾಗದ ಕಡೆ ಕರ್ಕೊಂಡೋಗಿ ಮನೆ ಮಾಡಿರಿಸ್ತೇನೆ. ಆಗಾಗ ಬಂದು ನೋಡಿಕೊಂಡು ಹೋಗ್ತೇನೆ. ನಿನ್ನಾಸೆಯ ಪ್ರಕಾರವೇ ನಡೆದುಕೊಳ್ತೇನೆ ಅಂತ ಅವಳನ್ನು ಹೇಳಿ ಚಂಪಕಾನಗರಕ್ಕೆ ಕರೆದುಕೊಂಡು ಹೋದೆ. ಮೊದಲೇ ಯೋಜನೆ ಹಾಕಿದ ಹಾಗೆ ಅವಳನ್ನು ಅನೈತಿಕ ಸಂಬಂಧದ ಹೆಸರಿನಲ್ಲಿ ಸೆರೆ ಹಿಡಿಯುವ ಹಾಗೆ ಮಾಡಿದೆ. ಎಂತ ಸತ್ಯನ ಹೇಳಿದ್ರಿ ಆರ್ಯ? ಮೂದಾಳಿ, ಆರ್ಯ, ನಿಮ್ಮನ್ನು ಬಯಸಿ ಬಯಸಿ ಜಗತ್ತಿನ ಎಲ್ಲವನ್ನು ಎದುರಿಸಿ ಬಂದ ಮೋದಾಳಿಯೇ ನಾನು. ಇದುವರೆಗೂ ನನ್ನನ್ನು ಹಿಡಿದುಕೊಟ್ಟಿದ್ದು ನನ್ನ ವಿರುದ್ಧ ನಿಂತ ಈ ಸಮಾಜ ಅಂದುಕೊಂಡಿದ್ದೆ. ಆದರೆ ನನ್ನ ಪ್ರೀತಿನೇ ನನಗೆ ಹಳ್ಳಕ್ಕೆ ಕೆಡವಿತ್ತು ಅಂತ ಇವಾಗ ಗೊತ್ತಾಯ್ತು. ಮೂದಾಳಿ, ನೀನು ಇಲ್ಲಿಗೆ ಹೇಗೆ ಬಂದೆ? ಮಹಾರಾಜರು ಸೆರೆಮನೆಯಿಂದ ಬಿಟ್ಟು ಬಿಟ್ರ? ಅಂದ್ರೆ ನೀನು ತಪ್ಪಿಸ್ಕೊಂಡು ಬಂದ್ಯಾ? ಹ್ಞೂ, ಹಾಗೆ ಅನ್ಕೊಳ್ಳಿ. ಇವಾಗ ತಿಳಿದಿರೋ ಸತ್ಯ ಏನ್ ಗೊತ್ತಾ? ನಾನು ಬದುಕಬೇಕು, ಇರುವಷ್ಟು ಕಾಲ ಸುಖವಾಗಿರಬೇಕು. ಯಾರು ಬೇಡ ಅಂದ್ರು? ಬದುಕೋ. ಬದುಕ್ತೇನೆ ಆರ್ಯ, ಬದುಕ್ತೇನೆ. ಇನ್ನು ಮುಂದೆ ನಿಮ್ಮ ಕರುಣೆಯನ್ನು ಯಾವತ್ತಿಗೂ ಬೇಡಲ್ಲ. ನಿಮ್ಮಲ್ಲಿ ಯೌವನದ ಬಯಕೆ ಉಳಿದಿದೆಯೋ ಇಲ್ಲವೋ ಎನ್ನುವುದಕ್ಕೆ ನನಗೆ ಈಗ ನಡು ಬೀದಿಗೆ ತಂದು ನಿಲ್ಲಿಸಿದ್ರಿ. ಅದು ಸಾಕು ಆರ್ಯ, ನಮ್ಮಿಬ್ಬರ ನಡುವೆ ಈಗ ಮಾತು ಸತ್ತು ಹೋಗಿದೆ. ಮೂದಾಳಿ, ಹಾಗೆಂದು ನಿಮ್ಮನ್ನೇ ನೆನೆದು ಎಲ್ಲೋ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಅನ್ಕೊಳ್ಬೇಡಿ. ಯಾವ ಹಂಗು ಇಲ್ಲದೆ ನೀರು ಹರಿಯುವ ಹಾಗೆ, ಗಾಳಿ ಬೀಸುವ ಹಾಗೆ ನಾನು ಬದುಕ್ತೇನೆ. ಮೂದಾಳಿ, ಬಿಡುಗಡೆ, ಬಹುದೊಡ್ಡ ಬಿಡುಗಡೆ. ಒಳ ಹೊರಗೋಳ ಭೇದವಿಲ್ಲದ ಆ ಮುಗ್ಧ ಹುಡುಗಿಯನ್ನು ಹೀಗೆ ದಿಕ್ಕು ತಪ್ಪಿಸಿದ ನಾಗಸುರ. ಛೇ, ನಿಂದೆಂತ ನೀಚ ಬದುಕು. ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಅಪ್ಪ, ಈ ಮಳೆಗೇನಾಗಿದೆ? ಆಕಾಶನೇ ಕೊಚ್ಚಿ ಹೋಗಂಗ ಅನಿಸ್ತಾ ಇದೆ. ಮೋದಾಳಿ, ನಿನ್ ಜೀವನನೇ ಕೊಚ್ಚಿ ಹೋಗ್ತಾ ಇದೆ. ಇವಾಗ ಏನ್ ಮಾಡ್ತೀಯಾ? ನನ್ನ ನಂಬಿಕೆನೇ ಗಾಳಿಗೆ ತೂರಿದ ಮೇಲೆ ನನಗೆ ದಿಕ್ಕೇನಿದೆ? ಯಾರ್ ಕೈ ಬಿಟ್ಟು ನಿನ್ ತಾಯಿ ತಾಯಿ, ಅವಳು ನನ್ನ ಹಾಗೆ ಹೆಣ್ಣೆ ಅಲ್ಲವೇ? ಅಪ್ಪನ ಅಣತೆಗೆ ಕುಣಿಯುವ ಗೊಂಬೆ ಅಲ್ಲವೇ? ಕಲ್ಲಿನ ಕೋಳಿ ಬಿದಿರ ಅಕ್ಕಿಗೆ ಕೂಗುವುದು, ಹಾಳುಗೆಟ್ಟು ಬರಬೇಡ ಬಾಗಿಲಿಗೆ ಅಮ್ಮಯ್ಯ. ಕಲ್ಲಿನ ಕೋಳಿ ಬಿದಿರ ಅಕ್ಕಿಗೆ ಕೂಗುವುದು, ಬಾಳುಗೆಟ್ಟು ಬರಬೇಡ ಬಾಗಿಲಿಗೆ ಅಮ್ಮಯ್ಯ. ಕಡಿದಾರು ನಿನ್ನ ಒಂದೇ ಏಟಿಗೆ, ಕಡಿದಾರು ನಿನ್ನ ಒಂದೇ ಏಟಿಗೆ. ಎತ್ತಿದ ಕೈಯ ಇಳಿಸಲಾರರು ತಂದೆ, ಮುದ್ದಿಟ್ಟ ತುಟಿಯಲ್ಲೇ ಕೆಂಡ. ಎತ್ತಿದ ಕೈಯ ಇಳಿಸಲಾರರು ತಂದೆ, ಮುದ್ದಿಟ್ಟ ತುಟಿಯಲ್ಲೇ ಕೆಂಡ.
ಉಣಿಸಿದ ತಾಯ ಸೆರಗಲಿ ಮುಚ್ಚಿಕೊಂಡಿದೆ ಹಳವಂಡ. ಅಟ್ಟು ಉಣಿಸಿದ ತಾಯ ಸೆರಗಲಿ ಮುಚ್ಚಿಕೊಂಡಿದೆ ಹಳವಂಡ. ಊರು ಕೇರಿಗೆ ದಂಡ ಮಾಡು ಮನೆಗೆ ದಂಡ. ಊರು ಕೇರಿಗೆ ದಂಡ ಮಾಡು ಮನೆಗೆ ದಂಡ. ದಂಡ ಹಿಡಿದವನೇ ದೊರೆರಾಯ, ದಂಡ ಹಿಡಿದವನೇ ದೊರೆರಾಯ. ಸರಿ ರಾತ್ರಿ ಕಲ್ಲು ನೀರು ಕರಗಲ್ಲ, ಬೇವಿನಕಾಯಿ ಸಿಹಿಯ ಹಿಡಿಯಲ್ಲ. ದಂಡ ಹಿಡಿದವನೇ ದೊರೆರಾಯ, ದಂಡ ಹಿಡಿದವನೇ ದೊರೆರಾಯ. ದಂಡ ಹಿಡಿದವನೇ ದೊರೆರಾಯ, ದಂಡ ಹಿಡಿದವನೇ ದೊರೆರಾಯ. ಮಕ್ಳೇ, ಈ ಹಣ್ಣು ತುಂಬಾ ಚೆನ್ನಾಗಿದೆ, ಒರೆಸ್ಕೊಡ್ತೀನಿ, ತಗೊಳ್ರಿ, ತಿನ್ರಿ. ಅಬ್ಬೆ, ನೆಲಕ್ಕೆ ಬಿದ್ದ ಹಣ್ಣನ್ನು ಮಾತ್ರ ಯಾಕೆ ತಿನ್ಬೇಕು? ಗಿಡದಿಂದ ಹಣ್ಣನ್ನು ಕಿತ್ರೆ ಹಿಂಸೆ ಎಂದು ನಮ್ ಧರ್ಮ ಹೇಳುತ್ತದೆ. ಗಿಡಕ್ಕೂ ಜೀವ ಇರುತ್ತಲ್ಲ. ಎಷ್ಟೆಲ್ಲ ಯೋಚನೆ ಮಾಡಿದಾರಲ್ಲ ಅಬ್ಬೆ. ಆದ್ರೆ ಅಳಿಲು ಹಕ್ಕಿ ಪಕ್ಷಿಗಳೆಲ್ಲ ಹಣ್ಣನ್ನ ಕುಕ್ಕಿ ತಿಂತಾವಲ್ಲ, ಅವಕ್ಕೆ ಯಾವ ಧರ್ಮವೂ ಇಲ್ವಾ? ಅವಕ್ಕೆ ತಿನ್ಬೇಕು, ಹೊಟ್ಟೆ ತುಂಬಿಸ್ಕೋಬೇಕು ಅಷ್ಟೇ. ಮೋದಾಡಿ ಸಿಕ್ಕಿ ಬಿದ್ದಿದ್ದಾಳೆ. ಅಯ್ಯೋ, ರಾಜ ಭಟರು, ಬನ್ನಿ ಮಕ್ಕಳೇ, ನಾವಿಲ್ಲೇ ಅಡಿಕೊಳ್ಳೋಣ. ಅವ್ರೇನಾದ್ರೂ ನಮ್ಮನ್ನ ನೋಡಿದ್ರೆ ಮತ್ತೆ ಮೋದಾಳಿ ಬಗ್ಗೆ ಹೇಳಿ ಹಿಂಸೆ ಕೊಡ್ತಾರೆ. ಅಬ್ಬೆ, ಈ ಸಲ ನಮ್ಮನ್ನ ಕಂಡ್ರೆ ಸೆರೆಮನೆಗೆ ಹಾಕ್ಬಿಡ್ತಾರೆ. ಬೇಗ ನಮ್ಮನ್ನ ಕರ್ಕೊಂಡು ಹೋಗು. ರಾಜದ್ರೋಹ ಮಾಡಿದ ಮೋದಾಳಿ ಸಿಕ್ಕಿ ಬಿದ್ದಿದ್ದಾಳೆ. ಇದೇನಿದು? ಮೋದಾಳಿಯನ್ನು ಸೆರೆ ಹಿಡಿದೇ ಬಿಟ್ಟಿದ್ದಾರೆ. ಯಾವ್ದಾಗ್ಬಾರ್ದು ಅನ್ಕೊಂಡಿದ್ದೋ ಅದೇ ಆಗ್ಬಿಡ್ತಲ್ಲ ದಿನಸ್ವಾಮಿ. ಮೋದಾಳಿ, ಕೊನೆಗೂ ಇವ್ರ ಕೈ ಸಿಗ್ಬಿದ್ಯಾ ಮಗಳೇ? ನಾ ಹೇಳ್ದೆ ಎಲ್ಲಿಗೂ ಹೋಗ್ಬೇಡ, ಯಾರು ನಿನ್ ಕಾಪಾಡಲ್ಲ ಅಂತ. ನನ್ ಮಾತು ಕೇಳಿಲ್ಲ. ನಾಗಸೂರಲ್ಲಿ ನೀನ್ ಹಿಡ್ಕೊಟ್ಟಿರ್ಬೇಕಲ್ಲ. ಇಲ್ಲ ಅಬ್ಬೆ, ನನಗೆ ಯಾರು ಹಿಡ್ಕೊಟ್ಟಿಲ್ಲ. ನಾನು ಆ ನಾಗಸೂರನ ಕಡೆ ಹೋಗದೆ ಇದ್ರು ಈ ಸಮಾಜ ನನ್ನನ್ನು ಬಿಡ್ತಾ ಇರ್ಲಿಲ್ಲ. ಎಂತ ಕೆಲ್ಸ ಆಗೋಯ್ತಿದು? ಇಲ್ಲೇ ನಮ್ ಜೊತೆಲಿ ಇದ್ದಿದ್ರೆ ಎಲ್ಲೋ ಹೇಗೋತಿ ಇರ್ಬೋದಿತ್ತು. ಅಂದ್ರೆ ನಿನ್ನೆ ರಾತ್ರಿ ನಮ್ಗೆ ಸುಳ್ಳನ್ನು ಹೇಳಿದೆ ಅಂದಂಗಾಯ್ತು. ಹೇ ಮುಕ್ಕಿ, ಸುಳ್ಳು ಹೇಳಿದ್ದು ಅಲ್ಲದೆ ರಾಜಾರೋಷವಾಗಿ ಅದನ್ನ ನನ್ನ ಎದುರೇ ಮಾತಾಡ್ತೀಯಲ್ಲ, ಎಷ್ಟು ಧೈರ್ಯ ನಿಂಗೆ? ಕುರುಡ್ ಮಕ್ಕಳ ಜೀವನ ಹಾಳಾಗುತ್ತೆ ಅಂತ ಬಿಡ್ತಾ ಇದ್ದೀವಿ. ಸುಮ್ನೆ ಹೊರಟು ಹೋಗು, ಇಲ್ದಿದ್ರೆ ನಿನ್ನೂ ಬಿಡ್ತಿರ್ಲಿಲ್ಲ. ಆದ್ರೆ ಅಬ್ಬೆ, ಸುಮ್ನೆ ಇಲ್ಲಿಂದ ಹೊರಟೋಗು. ಈ ಜನ ನಿನ್ ಮೇಲೆ ಕರುಣೆ ತೋರ್ತಿರುವುದೇ ದೊಡ್ಡದು. ನಮಗೆ ಹೊತ್ತಾಗ್ತಾ ಇದೆ. ರಾಜರು ನಿನ್ನ ತಲೆದಂಡಕ್ಕೆ ಆಜ್ಞಾಪಿಸಿದ್ದಾರೆ. ರಾಜದ್ರೋಹವನ್ನು ಮಾಡಿದ್ರೆ ಏನ್ ಶಿಕ್ಷೆ ಅಂತ ಇಡೀ ಪ್ರಪಂಚಕ್ಕೆ ಸಾರಿ ತೋರಿಸ್ಬೇಕಿದೆ. ನಡೆ ಮೋದಾಳಿ, ನಡೆ. ಅಬ್ಬೆ, ರಾಜ ಸೂರ್ಯಮಿತ್ರರು ಜಿನಧರ್ಮದ ಸೂರ್ಯರಲ್ಲವೇ? ಗಿಡದಿಂದ ಹಣ್ಣನ್ನು ಕೊಯ್ಯಬಾರದು ಎನ್ನುವ ಜಿನಧರ್ಮದಲ್ಲಿರುವ ಅವರು ಅಕ್ಕನ ತಲೆಯನ್ನು ಹೇಗೆ ಕತ್ತರಿಸುತ್ತಾರೆ? ಮಕ್ಕಳೇ, ನಿಮ್ಗೆ ಹೇಗೆ ಹೇಳಿ? ಎಲ್ಲ ಧರ್ಮ ಪಾಲನೆ ನಮ್ಮಂತ ಸಾಮಾನ್ಯ ಜನರಿಗೆ, ರಾಜರಿಗಲ್ಲ. ಯಾಕೆಂದರೆ ಅವರು ಪ್ರತ್ಯಕ್ಷ ಜಿನರಲ್ಲವೇ? ಅವ್ರು ನಡೆದಿದ್ದೇ ಧರ್ಮ. ಅಬ್ಬೆ, ನಾವು ಕುರುಡಿಯರಾಗಿದ್ದು ಒಳ್ಳೇದೇ ಆಯ್ತು. ಯಾಕೆ ಮಕ್ಕಳೇ? ಈ ಹಿಂಸೆಯನ್ನು ನೋಡುವ ಪಾಪದಿಂದ ಅರಹಂತ ನಮ್ಮನ್ನು ರಕ್ಷಿಸಿದ್ದಾನೆ. ಅದಕ್ಕಾಗಿ ಅವನಿಗೆ ನಾವು ನಮಸ್ಕರಿಸುತ್ತೇವೆ. ಅರಹಂತ ಅತಿಶಾಂತ, ಅರಹಂತ ಅತಿಶಾಂತ, ಅರಹಂತ ಅತಿಶಾಂತ, ಅರಹಂತ ಅತಿಶಾಂತ. ಮಹಾರಾಜರಿಗೆ ಜಯವಾಗಲಿ. ಮೋದಾಳಿ, ರಾಜಾಜ್ಞೆಯನ್ನು ಧಿಕ್ಕರಿಸುವಷ್ಟು ಧೈರ್ಯ ಬಂತ ನಿನಗೆ? ಮಹಾರಾಜ, ಇವಳನ್ನು ಸೆರೆಯಿಂದ ಹೇಗೆ ತಪ್ಪಿಸಿಕೊಂಡೆ ಹೇಳು ಅಂತ ಎಷ್ಟು ಬಾಯಿನ ಬಿಡ್ತಾ ಇಲ್ಲ.
ಇವಳೇನೋ ಮಂತ್ರವಿದ್ಯೆ ಬಲ್ಲವಳೇ ಆಗಿರಬೇಕು. ಸಾಕು, ನಿಲ್ಲಿಸಿ ನಿಮ್ಮ ತರ್ಕಹೀನ ಮಾತುಗಳನ್ನು. ಇವಳ ವಿಚಾರಣೆ ನಾವು ನಡೆಸುತ್ತೇವೆ, ನೀವಿನ್ನು ನಡೆಯಿರಿ. ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇವೆ, ನಮಗೇ ಗೊತ್ತಿಲ್ಲದ ಹಾಗೆ ನಮ್ಮೆಲ್ಲರ ಕಣ್ಣಿಗೆ ಮಣ್ಣು ಎರಚಿಬಿಟ್ಟೆ ಅಲ್ಲ ಹೆಣ್ಣೆ. ನಿನ್ನ ಜನರ ಎದುರು ನಿಲ್ಲಿಸಿ ವಿಚಾರಣೆ ನಡೆಸಿ ಶಿಕ್ಷೆ ವಿಧಿಸಬೇಕಿತ್ತು. ಹಾಗೆ ಮಾಡಿದರೆ ನಮ್ಮ ಮರ್ಯಾದೆ ಹೋಗುತ್ತದೆ ಅಂತ ಗುಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಅದಕ್ಕೂ ಮೊದಲು ಈ ನಮ್ಮ ಭದ್ರವಾದ ವ್ಯವಸ್ಥೆಯನ್ನು ಭೇದಿಸಿ ನೀನು ಹೇಗೆ ತಪ್ಪಿಸಿಕೊಂಡೆ ಅನ್ನೋದನ್ನು ತಿಳಿದುಕೊಳ್ಳಲೇಬೇಕು. ಹೇಳು. ಹೇಳಲಾರೆ ಮಹಾರಾಜ, ಅದೊಂದನ್ನು ಕೇಳಬೇಡಿ. ಹೇಳಿದರೆ ನನಗೆ ಸಹಾಯ ಮಾಡಿದವರಿಗೆ ದ್ರೋಹ ಮಾಡಿದ ಹಾಗಾಗುತ್ತೆ. ದ್ರೋಹ? ನೀನು ನಮಗೆ ಮಾಡಿದ್ದು ದ್ರೋಹವಲ್ಲವೋ? ನಮ್ಮ ಆನತಿಯನ್ನು ಧಿಕ್ಕರಿಸುವಷ್ಟು ದಾರ್ಷ್ಟ್ಯ ಬಂತ ನಿನಗೆ? ಉಳಿದಿರೋ ನನ್ನ ಜೀವಕ್ಕೆ ಯಾವ ಬೆಲೆಯೂ ಇಲ್ಲ ಮಹಾರಾಜ. ನೀವು ಕೊಡುವ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ಸಿದ್ಧವಾಗಿದ್ದೇನೆ. ಎಲ್ಲ ದುರಹಂಕಾರಿ ಹೆಣ್ಣೆ, ನಿನ್ನ ನಾವು ಸುಮ್ಮನೆ ಬಿಡಲಾರೆವು. ಒಂದು ಕ್ಷಣ ನಿನ್ನನ್ನು ಸುಮ್ಮನೆ ಬಿಟ್ಟರೆ ನೀನು ಏನು ಬೇಕಾದರೂ ಮಾಡುತ್ತೀಯ. ಈಗಲೇ ಕೊಂದು ಬಿಡುತ್ತೇವೆ. ನಿಲ್ಲಿಸಿ ಮಹಾರಾಜ, ನಿಲ್ಲಿಸಿ. ಬೇಡ ಮಹಾರಾಜ, ಕತ್ತಿಗೆ ಅಂಟಿದ ರಕ್ತದ ವಾಸನೆ ಎಷ್ಟು ನದಿ ನೀರಿಂದ ತೊಳೆದ್ರೂ ಹೋಗಲಾರದು. ನಮ್ಮ ರಕ್ಷಣಾ ವ್ಯವಸ್ಥೆಗೆ ಸವಾಲು ಹಾಕಿ ಸೆರೆಯಿಂದ ತಪ್ಪಿಸಿಕೊಂಡ ಈಕೆಯನ್ನು ಬಿಡುವುದಾದರೂ ಹೇಗೆ? ತಪ್ಪಿಗೆ ಶಿಕ್ಷೆ ಅನ್ನುವುದು ನಿಯಮ, ಅದನ್ನು ಯಾರೂ ಮುರಿಯೋ ಹಾಗಿಲ್ಲ. ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದಾದ್ರೆ ಆ ಶಿಕ್ಷೆ ನನಗಾಗಬೇಕು. ನಿಮ್ಮ ಮಾತಿನ ಅರ್ಥ ಏನು? ಮಹಾರಾಜ, ಅಂದು ಈಕೆಯನ್ನು ಕಂಡು ಮಾತನಾಡಿಸಿ ಬರ್ತೀನಿ ಅಂತ ಸೆರೆಮನೆಗೆ ಹೋಗಿದ್ದೇನಲ್ಲ, ಆಗ ತನ್ನ ಕಥೆಯನ್ನೆಲ್ಲ ನನಗೆ ಹೇಳಿದಳು. ಆಗಲೇ ನಾನು ನಿರ್ಧಾರ ಮಾಡಿದೆ ಇವಳ ಬಿಡುಗಡೆ ಮಾಡಬೇಕೆಂದು. ಇದನ್ನು ನೀವು ಎಂದಿಗೂ ಒಪ್ಪಲಾರಿ. ನಿಮ್ಮೊಂದಿಗೆ ಮಾತನಾಡುವುದರಲ್ಲಿ ನನಗೆ ಯಾವ ಅರ್ಥವೂ ಕಾಣಲಿಲ್ಲ. ಅದಕ್ಕೆ ನಾನೇ ಈಕೆಗೆ ಮುಸುಕು ಹಾಕಿ ಸೆರೆಯಿಂದ ಹೊರಗೆ ಕರೆದುಕೊಂಡು ಬಂದೆ. ಚಂದ್ರಮತಿ, ರಾಜಧರ್ಮವನ್ನು ಮೀರಿ ಒಬ್ಬ ಅಪರಾಧಿ ಹೆಣ್ಣಿನ ಪರವಾಗಿ ನಿಂತು ಬಿಟ್ಟೆಯಾ? ಅಪರಾಧಿ? ಈ ಮೋದಾಳಿ ಆ ನಾಗಸುರನ ಮಾತುಗಳನ್ನು ಮತ್ತೆ ಮತ್ತೆ ಕೇಳಿದಿರಿ, ನಂಬಿದಿರಿ. ಒಂದು ಸಲಕ್ಕಾದರೂ ಇವಳ ಕಥೆ ಏನು ಎನ್ನುವುದನ್ನ ಕೇಳಿದಿರ ಮಹಾರಾಜ? ಇದೆಂತ ನ್ಯಾಯ ನಿರ್ಣಯ, ಇದೆಂತ ನಿಷ್ಪಕ್ಷಪಾತತೆ. ನಿಮ್ಮ ನ್ಯಾಯದ ಕಣ್ಣಿಗೆ ಈ ಹೆಣ್ಣಿನ ನೋವು ಕಾಣಿಸಲೇ ಇಲ್ಲವಲ್ಲ? ಯಾಕೆ? ರಾಜಧರ್ಮವನ್ನು ಮೀರಿ ಪತಿ ಎನ್ನುವ ಗೌರವವನ್ನು ದಾಟಿ ಮಹಾರಾಣಿ ಅನ್ನುವುದನ್ನು ಮರೆತು ಎಲ್ಲವನ್ನೂ ನಿರ್ಧಾರ ಮಾಡಿದ ಹಾಗಿದೆ. ಮಹಾರಾಜ, ಈ ಮೋದಾಳಿಯನ್ನ ಬಿಟ್ಟು ಬಿಡಿ. ಅವಳು ಎಲ್ಲಿಗಾದರೂ ಹೋಗಿ ಜೀವಿಸಿಕೊಳ್ಳಲಿ. ನಿನ್ನ ಗರ್ಭದಲ್ಲಿ ನಮ್ಮ ಪುತ್ರ ಇಲ್ಲದಿದ್ದರೆ ಇಲ್ಲ ಇಲ್ಲ, ನಾವೀಗ ಸಂಬಂಧದ ಅಂಗಿಗೆ ಬೀಳಲಾರೆವು. ಇದು ಸತ್ವ ಪರೀಕ್ಷೆಯ ಕಾಲ. ನಮ್ಮ ರಾಜತ್ವವನ್ನು ನಾವು ನಿರೂಪಿಸಿಕೊಳ್ಳಲೇಬೇಕು. ನಾಳೆ ಬೆಳಗಿನ ಜಾವ ಕೆಂಪಗೆ ಕಾದ 2 ಕಬ್ಬಿಣದ ಪ್ರತಿಮೆಗಳು ನಿಮಗಾಗಿ ಸಿದ್ಧವಾಗಿರುತ್ತವೆ. ಮಹಾರಾಣಿ, ನನಗೆ ಸಹಾಯ ಮಾಡ್ಲಿಕ್ಕೆ ಹೋಗಿ ನೀವು ಸಿಕ್ಕಿಬಿಟ್ರಲ್ಲ. ಯೋಚನೆ ಮಾಡಬೇಡ ಮೋದಾಳಿ. ಮಹಾರಾಜರ ವಂಶದ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿಯುವ ಪುತ್ರನನ್ನು ನನ್ನ ಗರ್ಭದಲ್ಲಿ ಧರಿಸಿದ್ದೇನೆ. ಕೋಪದಲ್ಲಿ ಏನೇ ಎಂದರೂ ಅವರು ನನ್ನನ್ನು ಏನೂ ಮಾಡಲಾರರು. ಅತಿಶಾಂತ ಅರಹಂತ ಅತಿಶಾಂತ ಅರಹಂತ ಅತಿಶಾಂತ ಅರಹಂತ ಅತಿಶಾಂತ ಅರಹಂತ
ಊರ ಮಧ್ಯದಲ್ಲಿ ಕಾದ ಪ್ರತಿಮೆಯನ್ನು ಅಪ್ಪಿಕೊಂಡು ಸೀದು ಗುರುತೇ ಸಿಗದಂತಿದ್ದ ಹೆಣ್ಣೊಬ್ಬಳ ಕಳೆ ಬರವನ್ನು ನಾವು ನೋಡುತ್ತಿದ್ದೆವು. ಹಾಗಾದ್ರೆ ಮೋದಾಳಿ ನನ್ನನ್ನು ರಹಸ್ಯ ಮಾರ್ಗದಿಂದ ಅಂತಃಪುರದಿಂದ ತಪ್ಪಿಸಿಕೊಳ್ಳುವ ಹಾಗೆ ಮಹಾರಾಣಿ ನೋಡಿಕೊಂಡರು. ಪರಿಣಾಮವಾಗಿ ಬೆಳಗಾಗುವುದರೊಳಗೆ ಕಾದ ಪ್ರತಿಮೆಯನ್ನು ಅಪ್ಪಿ ಜ್ವಾಲೆಗಳೇ ಇಲ್ಲದ ಬೆಂಕಿಯಲ್ಲಿ ಅವರು ದಗ್ಗವಾಗಿ ಹೋದರು. ಅವರ ಮೈಯ ಮಜ್ಜೆಯು ನೆಲದ ಮೇಲೆ ಹರಡಿತು, ಮಡುಗಟ್ಟಿತು. ಓ ಹೀಗೆ 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 ಕೈದ ಈ ಭೂಮಿಯ ಅಲುಗಾಟದಲ್ಲಿ ಕಾಣದ ಇನ್ನೆಷ್ಟು ಚಂದ್ರಮತಿಯರ ಆಕ್ರಂದನ ಕರಗಿ ಹೋಗಿದೆಯೋ. ನಾನು ಆ ಮೈಯ ಮಜ್ಜೆಯನ್ನು ಬೊಗಸೆಗೆ ತೆಗೆದುಕೊಂಡೆ. ಅದರಲ್ಲಿ ನನ್ನ ಮುಖವನ್ನು ಪದೇ ಪದೇ ನೋಡಿಕೊಂಡೆ. ನನ್ನ ಕಣ್ಣೀರು ಅದರಲ್ಲಿ ಸೇರಿತು. ನೋಡ್ತಾ ಇದ್ದ ಹಾಗೆ ಅದೊಂದು ಸುಂದರ ಕೊಳವಾಯಿತು. ಅತಿಶಾಂತ ಅರಹಂತ ಅತಿಶಾಂತ ಅರಹಂತ ಅತಿಶಾಂತ. ಬಣ್ಣವು ಕಳಚಿದ ಮೇಲೆ ಏನಿಲ್ಲ ಬಣ್ಣ ಇಲ್ಲಿ, ಬಣ್ಣವು ಕಳಚಿದ ಮೇಲೆ ಏನಿಲ್ಲ ಬಣ್ಣ ಇಲ್ಲಿ. ಬಣ್ಣ ಬಣ್ಣದ ಲೋಕ ಬಣ್ಣ, ಬಣ್ಣ ಬಣ್ಣದ ಲೋಕ ಬಣ್ಣ. ನಾನು ನೀನು ಅವರು ಎಲ್ಲ, ನಾನು ನೀನು ಅವರು ಎಲ್ಲ. ಗೊಂದಲಿಗರು ಅಣ್ಣ ಇಲ್ಲಿ, ಗೊಂದಲಿಗರು ಅಣ್ಣ ಇಲ್ಲಿ, ಗೊಂದಲಿಗರು ಅಣ್ಣ ಇಲ್ಲಿ. ಈಶ್ವರ್ ಕೊರಟ್ಟಿ, ಸೀಮಾ ಪಾಟೀಲ್, ಶರೀಫ್ ಬಂಡೂರ್, ರಶ್ಮಿ ಕೊಕಟ್ನೂರ್, ಸುಮಂತ್ ಪಡ್ಗೇರ್, ಕಾವೇರಿ ತಾರಿವಾಳ್, ಶ್ರೀನಾಥ್ ನಕಾಶಿ, ವಿಶಾಲ್ ನಡಗೇರಿ, ಪ್ರಭುಗೌಡ ಪಾಟೀಲ್, ಸಿದ್ದನಗೌಡ ನಾಡಗೌಡ, ವಿನಯ್ ಕಡೆ, ಜ್ಯೋತಿ ಕಟ್ಟೆ, ಜಯಶ್ರೀ ಬಸವರಾಜ್, ಲಕ್ಷ್ಮೀ ಬೆಂಗಳೂರು. ಇಲ್ಲಿವರೆಗೆ ತಾವೆಲ್ಲ ಮೋದಾಳಿ ನಾಟಕವನ್ನು ನೋಡಿದ್ರಿ. ಜೆಎಸ್ಎಸ್ ಶ್ರೀ ಮಂಜುನಾಥೇಶ್ವರ ಶಿಕ್ಷಣ ಮಹಾವಿದ್ಯಾಲಯ, ಜೆಎಸ್ಎಸ್ ಶ್ರೀ ಮಂಜುನಾಥೇಶ್ವರ ಶಿಕ್ಷಣ ಮಹಾವಿದ್ಯಾಲಯ ವಿದ್ಯಾಗಿರಿ ಧಾರವಾಡದ ಬಿಎಡ್ನ 3ನೇ ಸೆಮಿಸ್ಟರ್ನ ಪ್ರಶಿಕ್ಷಣಾರ್ಥಿಗಳಾದ ನಾವುಗಳು ಮೊಟ್ಟ ಮೊದಲ ಬಾರಿಗೆ ನಾಟಕದಲ್ಲಿ ಅಭಿನಯಿಸಿದ್ದೇವೆ. ಇದಕ್ಕೆ ಸಹಾಯ ಸಂಗೀತ ರಶ್ಮಿ MS, ವೇದಿಕೆಗೆ ಬರಬೇಕು. ಸಂಗೀತ ಸಾಹಿತ್ಯ ವಿಜಯ್, ಸಂಗೀತ ನಿರ್ದೇಶನ ರಾಘವ್ ಕಮ್ಮಾರ್, ಕಲೆ ಅಶೋಕ್ ಸಾತಪ್ಪನವರ್, ಬೆಳಕಿನ ವಿನ್ಯಾಸ ಯೋಗೇಶ್ ಬಗಲಿ, ಸಹಾಯ ಪ್ರಕಾಶ್ ಗರುಡ, ಸಹಾಯಕ ನಿರ್ದೇಶನ ದೇಸಿ ಲೂರ್ಧಮ ಸ್ವಾಮಿ. ಪಿ ಚಂದ್ರಿಕಾರವರ ಈ ರಂಗಕೃತಿಯನ್ನು ನಿರ್ದೇಶನ ಮಾಡಿದರು ರಜನಿ ಗರುಡ ಮೇಡಮ್. ಇವರೆಲ್ಲರೂ ವೇದಿಕೆಗೆ ಆಗಮನಿಸಬೇಕು. ಮೇಕಪ್ ಸಂತೋಷ್ ಮಹಾಲಿಂಗಂ, ವೇದಿಕೆಗೆ ಬರಬೇಕು. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರಂಗಾಯಣದ ಆಡಳಿತಾಧಿಕಾರಿಗಳಂತಹ ಶಶಿಕಲಾ ಹುಡೇದ್ ಮೇಡಮ್ ಇವರಿಗೆ ಹಾಗೂ ಇಲ್ಲಿಯ ಸಿಬ್ಬಂದಿ ವರ್ಗದವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಜನತಾ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಅಜಿತ್ ಪ್ರಸಾದ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸುನಿತಾ ಪಾಟೀಲ್ ಮೇಡಮ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮಗೆ ಪ್ರೋತ್ಸಾಹಿಸಿದಂತಹ ಉಪನ್ಯಾಸಕರಾದ ಡಾಕ್ಟರ್ ಅಮೃತಾ ಮಡಿವಾಳ್ ಮೇಡಮ್ ಹಾಗೂ ನಮ್ಮ ಎಲ್ಲ ಉಪನ್ಯಾಸಕರಿಗೂ ತುಂಬು ಹೃದಯದ ಧನ್ಯವಾದಗಳು. ಕೊನೆಗೆ ನಮ್ಮ ನಾಟಕ
ನಾಟಕವನ್ನು ನೋಡಿದ ಧಾರವಾಡದ ಪ್ರೇಕ್ಷಕರಾದ ನಿಮಗೆ ನಮ್ಮ ಮನಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಇಂಥ ಅದ್ಭುತವಾದ ನಾಟಕವನ್ನು ತಮ್ಮ ಮುಂದೆ ಕೊಟ್ಟಂಥ ರಜನಿ ಗರ್ಡ್ ಅವರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ರಂಗಾಯಣದ ಪರವಾಗಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತಿಗೆ ಈ ರಂಗೋತ್ಸವ ಕಾರ್ಯಕ್ರಮ ಮುಗಿಯುತ್ತೆ, ಆದರೆ ನಾಟಕ ಮುಗಿಯೋದಿಲ್ಲ. ಮತ್ತೆ ಯುವಕರು ರಂಗಕ್ಕೆ ಬರ್ತಾರೆ, ಮತ್ತೆ ನಾಟಕ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ನಮಸ್ಕಾರ.